ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು ಹಾಗೂ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಮದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶುರು ಮಾಡೋಣ. ಒಬ್ಬರು ಚಿಕ್ಕ ಹುಡುಗನ ಕೇಳಿದ್ರಂತೆ, ಏನಾಗಬೇಕು ಅಂದ್ಕೊಂಡಿದ್ಯಾ ಅಂತ. ಡಾಕ್ಟರ್ ಆಗಬೇಕು. ಯಾವ ಡಾಕ್ಟ್ರು ಅಂದರೆ ಚರ್ಮದ ಡಾಕ್ಟರ್ ಆಗಬೇಕು ಅಂದಂತೆ. ಯಾಕೆ ಅಂದರೆ ಬೇರೆ ಎಲ್ಲ ಡಾಕ್ಟರ್ಗಳಿಗೂ ಎಮರ್ಜೆನ್ಸಿಗಳು ಬರುತ್ತೆ, ಜೀವ ಹೋಗೋ ಭಯ ಇರುತ್ತೆ. ಚರ್ಮದ ಡಾಕ್ಟರ್ ಅಂದರೆ ಒಂದು ಸಲ ಪೇಷಂಟ್ ಬಂದುಬಿಟ್ರೆ ಲೈಫ್ ಟೈಮಾಗಿ ನಮ್ಮ ಪೇಷಂಟಾಗೇ ಇರ್ತಾರೆ ಅವರು. ಅಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಎಮರ್ಜೆನ್ಸಿ ಲೈಫ್ ಥ್ರೆಟ್ನಿಂಗ್ ಅನ್ನೋಂಥದ್ದು ಏನೂ ಇರಲ್ಲ ಅಂತ. ಸೊ ಹೀಗಾಗಿ ಚರ್ಮದ ಮರ್ಮ ತಿಳಿಸ್ಕೊಡ್ಬೇಕು ನಮಗೆ. ಸೊ ನಮಗೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಪ್ರಾವರ್ಬ್, ಫೇಸ್ ಇಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಸೊ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಿದೆ ಅಂತ ಒಂದು ಅಂದಾಜು ಮಾಡ್ಬೋದು. ಎದುರುಗಡೆ ಇರೋ ವ್ಯಕ್ತಿ ಕ್ರೂರಿನ, ಶಾಂತ ಸ್ವಭಾವದವನ, ಅವ್ರ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ. ಸೇಮ್ ವೇ ಚರ್ಮ ನೋಡಿದ ತಕ್ಷಣ ಅವ್ರ ಆರೋಗ್ಯ ಗೊತ್ತಾಗುತ್ತೆ. ಸೊ ನಮಗೆ ಫೇಸ್ ರೀಡಿಂಗ್ ಅಂತ ಇರುತ್ತೆ TCM ಅಲ್ಲಿ, ಟ್ರೆಡಿಷನಲ್ ಮೆಡಿಸಿನ್ಸ್ ಅಲ್ಲಿ. ಯಾವ ಜಾಗದಲ್ಲಿ ನಮಗೆ ಗುಳ್ಳೆ ಬರುತ್ತೋ ಅದು ಕರೆಸ್ಪಾಂಡಿಂಗ್ ಆರ್ಗನ್ ಡ್ಯಾಮೇಜ್ ಆಗಿದೆ ಅಂತ. ಸೊ ನಿಮಗೆ ಇಲ್ಲಿ ಬರ್ತಿದೆ ಅಂತಂದ್ರೆ ಲೈಕ್ಲಿ ದೇ ವುಡ್ ಹ್ಯಾವ್ ಹ್ಯಾಡ್ ಪೀರಿಯಡ್ ಪ್ರಾಬ್ಲಮ್ಸ್. ಗರ್ಭಕೋಶದ್ದು ಅಥವಾ ವೃಷಣದ ಪ್ರಾಬ್ಲಮ್ ಗಂಡು ಮಕ್ಳಿಗೆ ಆಗ್ತಿದೆ, ಹೆಣ್ಮಕ್ಳಿಗೆ ಆಗ್ತಿದೆ ಅಂತಂದ್ರೆ ಈ ಜಾಗದಲ್ಲಿ ಡ್ಯಾಮೇಜ್ ಆಗುತ್ತೆ. ಕಿಡ್ನಿ ಹಾಳಾಗ್ತಿದೆ ಅಂದ್ರೆ ಕಣ್ಣು ಕೆಳಗೆ ಕಣ್ಣು ಸುತ್ತ ಕಪ್ಪು ಮಾರ್ಕ್ ಬಂದಿರುತ್ತೆ. ಅಥವಾ ಆಲ್ಕೋಹಾಲ್ ತಗೊಂಡವ್ರು ನೀವು ನೋಡಿದ್ರೆ ಕಣ್ಣು ಕೆಳಗಡೆ ಬ್ಯಾಗ್ ಬಂದಿರುತ್ತೆ. ಅಥವಾ ಯಾರಿಗಾದ್ರೂ ಅನ್ಕಂಟ್ರೋಲ್ಡ್ ಸಿಟ್ಟು ನೋಡಿದ್ರೆ ನೀವು, ಅವ್ರಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾದ ತಕ್ಷಣ ಅವ್ರ ಕಣ್ಣು ಕೆಂಪಾಗಿ ಇಲ್ಲಿ ಊತ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ. ಸೊ ಅಂದ್ರೆ ದೇ ಆರ್ ಓವರ್ ವರ್ಕಿಂಗ್ ದರ್ ಕಿಡ್ನೀಸ್ ಅಂತ. ಸೊ ಅದೇ ತರ ದೇಹದ ಬೇರೆ ಬೇರೆ ಆರ್ಗನ್ಗೆ, ಇಂಟೆಸ್ಟೈನ್ಗೆ, ಲಂಗ್ಸಿಗೆ ಮುಖನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್, ಸ್ಕಿನ್ ಇಸ್ ದಿ ಇಂಡೆಕ್ಸ್ ಆಫ್ ಯುವರ್ ಇಂಟರ್ನಲ್ ಆರ್ಗನ್ ಅಂತ ನನ್ನ ಎಕ್ಸ್ಟೆಂಡೆಡ್ ವರ್ಷನ್. ಬ್ಯೂಟಿಫುಲಿ. ಅಂದ್ರೆ ಯಾಕಂದ್ರೆ ಇಲ್ಲಿ ತನಕ ಚರ್ಮ ಅಂದ್ರೆ ಅತಿ ಹೆಚ್ಚು ಎಕ್ಸ್ಪೋಸ್ ಆಗುವಂತ ಒಂದು ಆರ್ಗನ್ ಅನ್ನುವಂಥದ್ದು. ಅದ್ರ ಜೊತೆಗೆ ಅಪಿಯರೆನ್ಸ್ ಅನ್ನೋದು ಚರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಬಟ್ ಸ್ಟಿಲ್ ಇದು ಇಂಟರ್ನಲ್ ಆರ್ಗನ್ಸ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ರೆ. ಇಲ್ಲಿ ಎರಡು ಥಿಂಗ್ಸ್ ಇದೆ ಮೇಡಮ್. ಒಂದು ದಾಸ್ಯ ಇದೆ ನಮಗೆ, ಬ್ರಿಟಿಷರ್ ಬಿಟ್ಟೋಗಿರ್ತಕ್ಕಂತಹ ಬಿಳಿ ಚರ್ಮ, ಸವರ್ಣೀಯ ದಾಸ್ಯ ಇದೆ. ಎವ್ರಿಬಡಿ ವಾಂಟ್ಸ್ ಟು ಲುಕ್ ಫೇರ್. ನಾನು ಬೆಳ್ಳು ಕಾಣಿಸ್ರೆ ಯಾವ ಥರ್ಡ್ ಕ್ಲಾಸ್ ಆಡ್ಗಳು ಬರ್ತವೆ. ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್. ಸೊ ಒಬ್ಳು ಕಳ್ಳಿಗೆ ಕಪ್ಪುಗಿರೋಳು ಒಬ್ಳು ಬರ್ತಾಳೆ, ಅವ್ರ ಕಾಲೇಜಲ್ಲಿ ಅವಳನ್ನ ಯಾರು ಗಮನಿಸಲ್ಲ. ಅವಳು ತುಂಬಾ ಅತೀವ ಟ್ಯಾಲೆಂಟೆಡ್ ಆಗಿರ್ತಕ್ಕಂಥ ಹುಡುಗಿ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಿರ್ತಾಳೆ. ನೋಡಲ್ಲ, ಆ ಪಕ್ಕದ ಮನೆಯವರು ಅವ್ರ ಹಾಸ್ಟೆಲ್ ಇರೋ ಒಂದು ರೂಮ್ಮೇಟ್ ಬಂದು ಹೇಳ್ತಾಳೆ, ಇದನ್ನ ನೀನು ಬಳಸು, ಇದನ್ನ ಬಳಸಿದ ತಕ್ಷಣ ನೀನು ಎಲ್ಲರೂ ನಿನ್ನಿಂದ ಓಡಾಡ್ತಾರೆ. ಸ್ಟುಪಿಡಿಟಿ. ಒಂದು ಸೋಪ್ ಮಾರಕ್ಕೆ ನೀವು ತಾಯ್ತನನ ಹಡ ಇಡ್ತಿದ್ದೀರಾ. ಸೊ ನಿಮಗೆ ಒಂದು ಸೋಪ್ ಮಾರಕ್ಕೆ ನೀವು ಒಂದು ತಾಯ್ತನಕ್ಕೆ ಅವಳು ಮಾಡಿರ್ತಕ್ಕಂತಹ ಸ್ಯಾಕ್ರಿಫೈಸಸ್ನ ನೀವು ನಜರಂದಾಜ್ ಮಾಡಿ ಅದಕ್ಕೆ ಬೆಲೆ ಕೊಡದಿರಂಗೆ ನೀವು ಹೆಂಗಾಗಿದ್ರೆ ಮಾತ್ರನೇ ನೀವು ಒಳ್ಳೆ ವುಮೆನ್ ಅಂತ ತೋರಿಸೋದು, ವಯಸ್ಸಾಗಿರೋರೆಲ್ಲ ಕ್ರಿಮಿನಲ್ಸ್ ತರ ಅಥವಾ ವಿಲನ್ಸ್ ತರ ತೋರಿಸೋದು, ಇಟ್ಸ್ ಅನ್ ಅನ್ಎಥಿಕಲ್ ಪ್ರಾಕ್ಟೀಸ್ ನನ್ನ ಪ್ರಕಾರ. ಚರ್ಮ ಹಾಳಾಗ್ತಿದೆ ಅಂದ್ರೆ ಹೊಟ್ಟೆ ಹಾಳಾಗಿದೆ ಅಂತ. ನಿಮ್ಮ ದೇಹ ಅಲ್ಕಲೈನ್ ಕಂಡೀಷನ್ ಇರಬೇಕು. ದೇಹದ ಒಳಗಡೆ ಹಾಕಕ್ಕೆ ನಮ್ಗಿರೋದು ಒಂದೇ ಒಂದು ಆರ್ಗನ್, ದಟ್ ಈಸ್ ಆರ್ ಮೌತ್. ಸ್ತನಪಾನ ಮಾಡಿಸ್ಬೇಕಾದ್ರೆ ಆಲ್ಕಲೈನ್ ಕಂಡೀಷನ್ ಇರುತ್ತೆ. ನಾವು ಕುಡಿತಾ ಇರಬೇಕಂತಹ ನೀರು, ನಾವು ಊಟ ಮಾಡಬೇಕಂತಹ ಊಟ ಎಲ್ಲವೂ ಆಲ್ಕಲೈನ್ ಕಂಡೀಷನ್ ಇರಬೇಕು. ಆಲ್ಕಲೈನ್ ಅಂದ್ರೆ ಕ್ಷಾರೀಯ ಕಂಡೀಷನ್ ಇರಬೇಕು. ಬಟ್ ಈಗ ಆಗ್ತಿರೋ ಪ್ರಾಬ್ಲಮ್ ಏನು? ಅಸಿಡಿಕ್. ನೀವು ಅಸಿಡಿಟಿ ಜಾಸ್ತಿ ಆಗಿದೆ ಅಂತ ಗುಳಿಗೆ ನುಂಗಿದ್ದೀರ ಹೊರತು, ಅಸಿಡಿಟಿ ಜಾಸ್ತಿ ಆಗಿದೆ ಅಂತ ಅದು 10 ರೂಪಾಯಿ ಪುಡಿ ತಗೊಂಬಂದು ನೀವು ನೀರಿಗೆ ಹಾಕೊಂಡು ಕುಡಿದಿದ್ದೀರ ಹೊರತು, ನನ್ನ ದೇಹ ಕ್ಷಾರೀಯ ಆಗಿದೆ ಅಂತ ನೀವು ಯಾವತ್ತೂ ಯಾವ ಔಷಧಿನೂ ತಗೊಂಡಿಲ್ಲ. ಕ್ಷಾರೀಯ ಮಾಡಕ್ಕೆ ಸನಾತನದಲ್ಲಿ ನಾವು ಅಸಿಡಿಕ್ ಫುಡ್ ತಿಂದ್ವಿ, ಏನೋ ಕರ್ದಿರೋದು ತಿಂದ್ವಿ ಅಂದ್ರೆ ಇಮಿಡಿಯೇಟ್ ಆಗಿ ದೇ ವಿಲ್ ಗಿವ್ ಯು ತಾಂಬೂಲ, ಎಲೆಡಿಕೆ ಕೊಡ್ತಾರೆ ನಮಗೆ. ನಮ್ಮ ಮನೆಗಳಲ್ಲೇನು ನಾವು ಹೋಳಿಗೆ ಊಟ ಮಾಡಿದ್ವಿ, ಕರ್ದಿರೋ ಐಟಮ್ ಏನಾದ್ರು ತಿಂದ್ವಿ, ಮಿರ್ಚಿ ಬಜ್ಜಿ ತಿಂದ್ವಿ ಅಂದ್ರೆ ಫಸ್ಟ್ ತಂದು ಕೊಡೋದೆ ಎಲೆಡಿಕೆ ಸುಣ್ಣ. ಕ್ಯಾಲ್ಸಿಯಂ ಇಸ್ ಅನ್ ಆಲ್ಕಲೈನ್ ಎಲಿಮೆಂಟ್, ಕ್ಷಾರೀಯ. ಅವ್ರಿಗದು ಕ್ಲಿಯರ್ ಐಡಿಯಾ ಇತ್ತು. ಬಾವಿಗಳು ಒಂದು 30 ಅಡಿ 40 ಅಡಿ ತೋಡಿದ್ರೆ ಬಾವಿ ಬರ್ತಿತ್ತು. ವರ್ಷಕ್ಕೊಮ್ಮೆ ಮಣ್ಣು ತೆಗೆದು ಹೂಳ್ ತೆಗೆದು ಬೆಲ್ಲ ಸುಣ್ಣ ಹಾಕಿ ಬಿಡ್ತಿದ್ರು. 3 ದಿವಸ ಅದನ್ನು ಮುಟ್ತಿರ್ಲಿಲ್ಲ. ಫುಲ್ ನೀರು 20-25 ಅಡಿ 30 ಅಡಿ ನೀರು ಏನು ತುಂಬ್ತಿತ್ತು ಆ ಬಾವಿಯಲ್ಲಿ, ಅದು ಫುಲ್ ಆಲ್ಕಲೈನ್ ಸ್ಟೇಟ್ ಆಗೋ ತನಕ ಬಿಟ್ಟು ಆಮೇಲೆ ಬಳಸ್ತಿದ್ರು. ವರ್ಷಕ್ಕೊಂದ್ಸರಿ ಬಾವಿ ಕ್ಲೀನ್ ಮಾಡ್ತಿದ್ರು. ನಾವು ಅವನ್ನೆಲ್ಲ ಬಿಟ್ಟು ಸ್ಕಿನ್ ನೋಡ್ಕೊಳ್ಳೋಕ್ಕೆ ಚೆನ್ನಾಗಾಗಕ್ಕೆ ಒಂದು ಸರ್ವೆ ಪ್ರಕಾರ ಆನ್ ಎನ್ ಆವ್ರೇಜ್ ಟೀನೇಜ್ ಗರ್ಲ್ ಸಮ್ವೇರ್ ಬಿಟ್ವೀನ್ 13 to 18 ರಫ್ಲಿ ಅಂಟಿಲ್ ಶಿ ಗೆಟ್ ಮ್ಯಾರಿಡ್ ಆರ್ ಶಿ ಬಿಕಮ್ಸ್ ಮಾಮ್, 20 ರಿಂದ 25 ವರ್ಷದ ತನಕ ಈ ಸೆಗ್ಮೆಂಟ್ ಇದೆಲ್ಲ
ಸರಿಸುಮಾರು 3,000 ರೂಪಾಯಿ ತನಕ ಖರ್ಚು ಮಾಡ್ತಾರೆ ಅವ್ರ ಚರ್ಮಕ್ಕೆ. ಏನಾಗ್ತಾರೆ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಅದಕ್ಕೆ ಹಚ್ಚೋದು ತುಂಬೋದು. ಐ ಆಮ್ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ಇಟ್. ಚರ್ಮಕ್ಕೆ ಮೇಲೆ ಏನಾದ್ರು ಹಾಕ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿ ಹಾಕ್ಬೇಕು. ಬಿಕಾಸ್ ದೇಹದ ತುಂಬಾ ದೊಡ್ಡ ಆರ್ಗನ್ ಚರ್ಮ. ಅದನ್ನ ವಿ ಕಾಲ್, ಸಾರಿ ಟು ಇಂಟರಪ್ಟ್, ಈ ಚರ್ಮ ಅಂದ್ರೆ ಇಟ್ ಇಸ್ ಆಲ್ಸೋ ಒಂದು ಬ್ರೀತಿಂಗ್ ಆರ್ಗನ್. ನಮಗೆ ಹೆಂಗೆ ನಮ್ಮ ಮೂಗಿಂದ ನಾವು ಏರ್ ತೊಗೊತೀವಲ್ಲ, ಅದು ಇದೊಂಥರ ಬ್ರೀತಿಂಗ್ ಆರ್ಗನ್. ಫಾರ್ ಎಕ್ಸಾಂಪಲ್, ನಿಮಗೆ ಕೆಲವೊಬ್ರು ಡೈರೆಕ್ಟ್ ವಿಷ ಕುಡಿದ್ರೆ, ಕೀಟನಾಶಕ ಕುಡಿದು ಸುಸೈಡ್ ಮಾಡ್ಕೋಬೇಕಂತೇಳಿ ಅದು ವಾಮಿಟ್ ಮಾಡಿದರೆ ಅವ್ರು ಆರಾಮಾಗ್ತಾರೆ. ಕೆಲವೊಬ್ರು ಆ್ಯಕ್ಟಿಂಗ್ ಮಾಡೋಕೆ ಹೋಗ್ತಾರೆ, ಸುಸೈಡ್ ಮಾಡ್ಕೊಂಡು ಮೈ ಮೇಲೆ ಸುರ್ಕೊತಾರೆ ವಿಷಾನ, ಅವರು ಡೆತ್ ಆಗ್ತಾರೆ. ಯಾಕಂದರೆ ಪ್ರತಿಯೊಂದು ನಮಗೆ ಕೂದಲೇನಿದೆಯಲ್ಲ ಅದು ಒಂದು ಪಾತ್ ನಮಗೆ ದೇಹದ ಒಳಗೆ ಹೋಗ್ಲಿಕ್ಕೆ, ಅದೆಲ್ಲದೂ ದೇಹಕ್ಕೆ ಸೇರಿಕೊಂಡು ಅವರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಾವು ಮುಖದ ಮೇಲೆ ಆಗಲಿ ಎಲ್ಲೇ ಆಗಲಿ ನಾವು ಸೋಪ್ ಆಗಲಿ ಪ್ರತಿಯೊಂದು ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಇಂಡೈರೆಕ್ಟ್ಲಿ ಅದು ಒಳಗಡೆ ಹೋಗ್ತಾ ಇದೆ ನಮಗೆ, ಅದು ನಮ್ಗೆ ಗೊತ್ತಾಗ್ತಿಲ್ಲ, ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದಕ್ಕೆ ನಾವು ಮುಖಕ್ಕೆ ಅಥವಾ ಮೈಗೆ ಏನೋ ನಾವು ಅಪ್ಲೈ ಮಾಡಬೇಕಂದ್ರೆ ಅದನ್ನು ವಿಚಾರ ಮಾಡಬೇಕು. ಕೆಮಿಕಲ್ಲು ಇದು ಚರ್ಮ ಬಿಡಿ ಅಂತ ಅನ್ನಂಗಿಲ್ಲ, ಚರ್ಮ ಪ್ರತಿಯೊಂದರಂದ್ರೂ ಒಳಗೆ ಬಾಡಿ ಕನೆಕ್ಟ್ ಆಗಿರುತ್ತೆ. ಸಾರಿ ಓಕೆ, ಸೊ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಸೊ ಸ್ಕಿನ್ ಇಸ್ ದಿ ಬಿಗ್ಗೆಸ್ಟ್. ನಮ್ಮ ದೇಹದಲ್ಲಿ ತುಂಬಾ ದೊಡ್ಡ ಆರ್ಗನ್ ಚರ್ಮ. ಸ್ಕಿನ್ ಇಸ್ ಆಲ್ಸೋ ಕಾಲ್ಡ್ ಸೆಕೆಂಡ್ ಮೌತ್. ಎಸ್. ಸೊ ಹುಟ್ಟಿದಾಗಿಂದ ಗರ್ಭಾವಸ್ಥೆಯಲ್ಲಿರ್ಬೇಕಾದ್ರೆ ಮಗು ನೀರಲ್ಲಿರುತ್ತೆ, ಗರ್ಭಚೀಲದಲ್ಲಿರುತ್ತೆ, ನೀರಲ್ಲಿರುತ್ತೆ. ಸೊ ನೀರು ಕ್ಲೀನಾಗಿ ಅದನ್ನ ಡೆವಲಪ್ ಮಾಡಿ ಕಳಿಸಿರುತ್ತೆ. ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಿರಂಗೆ ಯಾರೆಲ್ಲ ಈಗಲೂ ಸೂಲ್ಗಿತ್ತೀರ ಅಂತ ಕರಿತೀವಿ ಉತ್ತರ ಕರ್ನಾಟಕದಲ್ಲಿ, ಮಗುನ ಡೆಲಿವರಿ ಮಾಡಿಸೋ ಮುದುಕಿರ್ತಾರೆ, ದೇ ಆರ್ ಎಕ್ಸ್ಪರ್ಟ್ಸ್. ಅವ್ರ ಕೆಲಸ ಏನು ಅಂತಂದ್ರೆ, ಮಗು ಡೆಲಿವರಿ ಮಾಡಿಸಿದ್ಮೇಲೆ 6 ತಿಂಗಳು 1 ವರ್ಷದ ತನಕ ಡೈಲಿ ಅದಕ್ಕೆ ಎಣ್ಣೆ ಹಚ್ಚಿ ತಿಕ್ಕಿ ಬಿಸಿನೀರು ಹಾಕಿ ಮಲ್ಲು ಬಟ್ಟೆಯಲ್ಲಿ ಕಟ್ಟಿ ಮಂಗಿಸ್ಬಿಡೋದು ಹುಡುಗನ. ಅದು ಕೈಕಾಲು ಸ್ಟ್ರೈಟ್ ಆಗಬೇಕು, ವೆಲ್ ಬಿಲ್ಟ್ ಸ್ಟ್ರಕ್ಚರ್ ಬರಬೇಕು, ಚರ್ಮದ ಕ್ವಾಲಿಟಿ ಹಾಳಾಗಬಾರ್ದು ಅಂತ. ಅಂದರೆ ಆ ಬ್ಯೂಟಿಫಿಕೇಶನ್ ಆಫ್ ಆ ಮಗುನ ತುಂಬ ಚಂದ, ತುಂಬ ಸುಂದರವಾಗಿ ಮಾಡೋದು ಹೆಂಗೆ ಅಂತಂದರೆ, ಆಯುರ್ವೇದದಲ್ಲಿ ಒಂದು ಗರ್ಭ ಸಂಸ್ಕಾರ ಆಗಬೇಕು, ನಿಮಗೆ ಗರ್ಭಶುದ್ಧಿ ಆಗಬೇಕು, ಗರ್ಭ ಸಂಸ್ಕಾರ ಆಗಬೇಕು. ಮಗುನ ಗರ್ಭ ಸಂಸ್ಕಾರ ಆಗಿ ಡೆಲಿವರಿ ಆದಮೇಲೆ ಅದನ್ನ ಹೆಂಗೆ ನೋಡ್ಕೋಬೇಕು. ನಮಗೊಂದು ಡಾಟಾ ಇದೆ, ನಾವೆಲ್ಲ 4 ಕೋಟಿ ಶುಕ್ರಗೆ ಹುಟ್ಟಿರೋ ಮಕ್ಕಳಂತ ಈ ಜನ್ರೇಷನ್. ನಿಮಗೆ ವಿವೇಕಾನಂದ್ರ ಥರದ ಬೇಕು ಅಂದರೆ 16 ಕೋಟಿ ಶುಕ್ರ, ರಾಮಕೃಷ್ಣ ಪರಮಹಂಸರ ತರಬೇಕು ಅಂದರೆ 24 ಕೋಟಿ ಶುಕ್ರ. ನಿಮಗೆ 106 ಕೋಟಿ ಶುಕ್ರದಲ್ಲಿ ಒಬ್ಬ ಮಹಾಪುರುಷ ಹುಟ್ಟೋದು, ರಾಮ ಕೃಷ್ಣ ಅಂತ ಹುಟ್ಟೋದು. ಇವೆಲ್ಲವಕ್ಕೂ ಆಸ್ಪದ ಇದೆ ಆಯುರ್ವೇದದಲ್ಲಿ. ನಿಮಗೆ ಯಾವ ಥರ ಮಗು ಬೇಕು ಅದನ್ನು ಡಿಸೈರ್ ಮಾಡಬೇಕಂತಂದರೆ ನೀವು ಪ್ಲಾನ್ ಇರಬೇಕು. ಹಸ್ಬೆಂಡ್ ವೈಫ್ ಇಬ್ಬರು ಪ್ಲಾನ್ ಆಗಬೇಕು, ಇಬ್ಬರು ಕಸ ತಿಂದ ನಿಲ್ಲಿಸ್ಬೇಕು, ಕಸ ಹಾಕೋದು ನಿಲ್ಲಿಸ್ಬೇಕು ದೇಹಕ್ಕೆ. ಒಂದು ಕೊಳ ಇದೆ ಅಂದ್ಕೊಳ್ಳಿ, ಒಂದು ಕೊಳಕ್ಕೆ ನೀವೇನು ಮಾಡೋದು ಬೇಡ, ಬೇಸಿಗೆಯಲ್ಲಿ ಒಣಗುತ್ತೆ, ಮಳೆ ಬಂದಾಗ ತಾನೇ ಅದರಲ್ಲಿ ಜೀವ ಸೃಷ್ಟಿ ಆಗುತ್ತಲ್ವ, ಮೀನು ಕಪ್ಪೆ ಬರ್ತಾವಲ್ಲ, ಎಲ್ಲಿಂದ ಬರ್ತಾವ? ನಮ್ಮ ದೇಹನೂ ಹಂಗೆ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ. ಕಮ್ಮಿಂಗ್ ಬ್ಯಾಕ್ ಟು ಸ್ಕಿನ್, ಆ ಥರ ಬ್ಯೂಟಿಫುಲ್ ಪ್ರೋಸೆಸ್ಸಲ್ಲಿ ಚೆನ್ನಾಗಿರ್ತಕ್ಕಂಥ ಎಣ್ಣೆ ಮಸಾಜು, ಆಯಿಲ್ ಮಸಾಜು, ತುಪ್ಪ ಹತ್ತಿ ನೆತ್ತಿಯಿಂದ ಅಂಗಾಲ್ ತನಕ ತಿಕ್ಕಿ ಮಾಡಿಸ್ಬೇಕಾಗಿರೋಂಥ ಪದ್ಧತಿನ ನಾವು ಮಾಡಿಸ್ತಾನೆ ಇಲ್ಲ ಈಗ. ಕಳೆದ 20 ವರ್ಷ 30 ವರ್ಷಗಳಿಂದ, ಫ್ರಮ್ ಲಾಸ್ಟ್ 2 decades, ಸ್ಪೆಷಲಿ ಆಫ್ಟರ್ ಗ್ಲೋಬಲೈಸೇಷನ್ 2000 ಇಸ್ವಿಯಿಂದ ಈಚೆಗಂತೂ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಅಸಡ್ಡೆ. ಆ ಮಕ್ಕಳುಗಳಿಗೆ ಈಗ ಚರ್ಮ ಕಾಯಿಲೆ ಬರ್ತಿರೋದು. ಯಾರು ಈಗ 18 ವರ್ಷ 20 ವರ್ಷ ಇದ್ದಾರೆ ಆ ಹುಡುಗರಿಗೆ ಜಾಸ್ತಿ ಸ್ಕಿನ್ ಡಿಸೀಸಸ್. ಸೆಕೆಂಡ್ ಒಂದು ಬಂದು ಇಂಟೇಕ್ ಆಫ್ ಫುಡ್. ಕಸ ತಿನ್ನೋದು, ಸಣ್ಣ ಕರಳು ಹಾಳಾಗುತ್ತೆ. ಸಣ್ಣ ಕರಳು ಹಾಳಾದ ತಕ್ಷಣ ಬಾಡಿ ಕಸನ ಹೊರಗಡೆ ಹಾಕಕ್ಕೆ ಯೋಚನೆ ಮಾಡುತ್ತೆ ಹೊರತು ಅದು ನಾನು ಸುಂದರವಾಗಿ ಕಾಣಬೇಕು ಏಸ್ಥೆಟಿಕ್ಸ್ ನೋಡಲ್ಲ. ನಾವು ಹೆಂಗೆ ಹುಡುಗಿರನ್ನ ಆರಿಸೋಕ್ಕೆ ನಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ವಿ ಹ್ಯಾವ್ ಅ ಡಾಟಾ. ಹುಡುಗಿನ ಆರಿಸ್ಬೇಕಂತಂದ್ರೆ ಹೆಂಗಿದೆ, ಅಲ್ಲೂ ಸ್ಟ್ರೇಟ್ ಆಗಿರಬೇಕು, ಕಾಲು ಸೀದಾ ಇರಬೇಕು. ಸೊ ಇದನ್ನೇ ಒಂದು ಹಾಡು ಮಾಡಿದ್ದಾರೆ ಹಂಸಲೇಖರ್, ದಾಳಿಂಬೆ ಹಣ್ಣು, ತೊಂಡೆ, ತುಟಿ. ಸೊ ದೀಸ್ ಆರ್ ಆಲ್ ದಿ ಪ್ರಿಕರ್ಸರ್ಸ್. ನಮಗೆ ಈಗೇನಾಗ್ತಿದೆ, ಒಂದು ವಿ ಆರ್ ನಾಟ್ ಫಾಲೋಯಿಂಗ್ ಎನಿ ಆಫ್ ದೋಸ್ ಥಿಂಗ್ಸ್. ಸನಾತನ ಆಯುರ್ವೇದ ಶಾಸ್ತ್ರ ಪ್ರಕಾರ ಏನನ್ನು ನೋಡ್ತಿಲ್ಲ ನಾವು. ಯಾವುದೇ ಗೋತ್ರ ಶಾಸ್ತ್ರ ಅವನು ಯಾವನು ನೋಡ್ತಿಲ್ಲ. ಯಾರನ್ನ ಬೇಕಾದರೂ ಮದುವೆ ಆಗ್ಬೋದು. ಯಾರಾದರೂ ಮದುವೆ ಆದ ತಕ್ಷಣ ಅವ್ರಿಗೆ ಅಲ್ಲಿ ಆ ಬಾಂಡಿಂಗ್ ಇರಲ್ಲ. ತಾಯಿಯವ್ರು ಏನು ಅನ್ಕೋತಾರೆ, ನನ್ನನ್ನು ಕೇಳಿದ್ರಂಗೆ ಬಿಟ್ಟು ಮದುವೆ ಆಗಿದ್ದಾಳೆ, ಅವಳು ಅನ್ಭವಿಸ್ಲಿ ಅಂತ. ಹುಡುಗನ ಕಡೆಯವ್ರು ಏನು ಅನ್ಕೋತಾರೆ, ತಂದೆ ಕಡೆ ಅಂತಾರೆ, ನಾವು ಆ ಮಗುನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲಪ್ಪ, ನಾವು ಬಾಣಂತನ ಮಾಡಲ್ಲ, ಅವ್ರ ಅಪ್ಪ ಅಮ್ಮನ ಕೆಲಸ ಅವ್ರು ಮಾಡಲಿ. ಸೊ ಇವರಿಬ್ರು ಜಗಳದಲ್ಲಿ ಕೂಸು ಬಡವಾಗಿದ್ದು. ಸೊ ಅದು ಒಂದು ದೊಡ್ಡ ಪ್ರಾಬ್ಲಮ್. ಎರಡನೇದು ಕಸ. ಬಾಣಂತನ ಮಾಡ್ಕೊಳ್ಳರೇ ಇಲ್ಲ ಅಂದರೆ ಆ ಮಗುಗೆ ಒಳ್ಳೆ ಆಹಾರ ಹೆಂಗೆ ಕೊಟ್ಟಿರ್ತಾರೆ, ಇಮ್ಯುನಿಟಿ ಹೆಂಗೆ ಬಿಲ್ಡ್ ಆಗಿರುತ್ತೆ. ಎರಡನೇದು ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಬೆಳಗಿಂದ ರಾತ್ರಿ ತನಕ 1 ಲೀಟರ್ ನೀರು ಕುಡಿಯೋದು ಕಷ್ಟ. ದೇಹ 70ರಿಂದ 75% ನೀರಿಂದ ಮಾಡಿರೋದು. ನೀವು ಯಾವಾಗ ಸರಿಯಾಗಿರೋ ಒಳ್ಳೆ ಕ್ವಾಲಿಟಿ ಫ್ಲೂಯಿಡ್ಸ್ನ ದೇಹಕ್ಕೆ ಕೊಡಲ್ಲ, ಸಣ್ಣ ಕರಳು ದೊಡ್ಡ ಕರಳಲ್ಲಿ ತನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನೀರು ಬೇಕು.
ನೀವು ತಿಂದಿದ್ದೀರಿ ಏನೋ ಡ್ರೈಡೋ ಆಯಿಲಿನೋ ಪೂರಿನೋ ಪರೋಟನೋ ಏನೋ ಒಟ್ಟು ಒಂದು ತಿನ್ಸಿದ್ದೀರಿ, ಡೈಜೆಷನ್ ಪ್ರೋಸೆಸ್ಸಿಗೆ ಬೇಕು, ಇಲ್ಲಿಂದ ಆ್ಯಸಿಡ್ಡು ಅದನ್ನು ಸುಟ್ಟು ಒಳಗಡೆ ಕಳಿಸಿದೆ, ಸಣ್ಣ ಕರಳಿಗೆ ಕಳಿಸಿದೆ, ಸಣ್ಣ ಕರಳಿಂದ ಊಟ ಡೈಜೆಷನ್ ಆಗಿ ನೀರು ಬೇಕು, ನೀರು ಸಿಗ್ತಾ ಇಲ್ಲ, ಕಿಡ್ನಿ ಸೋಸೋಕ್ಕೆ ನೀರು ಬೇಕು, ನೀರು ಸಿಗ್ತಾ ಇಲ್ಲ. ಅವಾಗ ಏನು ಮಾಡುತ್ತೆ ದೇಹ ಹೇಳುತ್ತೆ ಯಾವ ನೀರಿದೆಯೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಸೊ ಮಲದಲ್ಲಿ ಇರ್ತಕ್ಕಂಥ ನೀರು ದೇಹ ಅಬ್ಸರ್ವ್ ಮಾಡುತ್ತೆ, ರಿವರ್ಸ್ ಆಗುತ್ತೆ. ಸೊ ನೀನು ಆಗಲೇ ಹೇಳಿದೆ ನಾನು 140 ಲೀಟರ್ಸ್ ಟು 180 ಲೀಟರ್ಸ್ ಕಿಡ್ನಿ ಪ್ಯೂರಿಫೈ ಮಾಡಬೇಕಂದ್ರೆ ನಮಗೆ ಲೆಸ್ ದೆನ್ 10% ನಮಗೆ ಇದು ಬರೋದು, ಯೂರಿನ್ ಬರೋದು, 1% ಯೂರಿನ್ ಬರೋದು. ಸೊ 150 ಲೀಟರ್ ಸರ್ಕ್ಯುಲೇಷನ್ ಆದರೆ ನಮ್ಗೆ 1 ಲೀಟರ್ ಯೂರಿನ್ ಬಂದಿರುತ್ತೆ ಬೆಳಗಿಂದ ಸಾಯಂಕಾಲ ತನಕ. ಸೊ ಅದು ನಿಮ್ಗೆ ಆ 1 ಲೀಟರ್ ನೀರು ಕುಡಿತಾ ಇಲ್ಲ ನೀವು ಅಂದಾಗ ಆ ಕಸ ವಾಪಸ್ ದೇಹದಲ್ಲೇ ಉಳ್ಕೊಳ್ಳುತ್ತೆ. ಸೊ ಇಂಟರ್ನಲ್ ಆರ್ಗನ್ಸು ಡ್ಯಾಮೇಜ್ ಆಗಕ್ಕೆ ಇಷ್ಟಪಡಲ್ಲ, ಅದೇನು ಮಾಡುತ್ತೆ ಪೆರಿಫೆರಿ ಕಳಿಸುತ್ತೆ. ಈಗ ನಮ್ಮ ಮನೇಲಿ ನಾವೇನೋ ಕಸ ಮಾಡ್ಕೊಂಡಿದ್ದೀವಿ ಅಡುಗೆ ಮನೆ ಅಂತಂದರೆ ನಾವು ಕಸನ ಅಡುಗೆ ಮನೆ ಇಡಲ್ಲ, ತನ್ನ ಗೇಟ್ ಹತ್ರ ಇರ್ತೀವಿ, ವಿಬಿಎಂಪರ್ ಬಂದು ತಾಂಡೋಗ್ಲಿ ಅಂತ. ಸೊ ಇದೇನು ಮಾಡುತ್ತೆ ಇದನ್ನೆಲ್ಲ ತೆಗೆದು ಚರ್ಮಕ್ಕೆ ಕಳ್ಸಕ್ಕೆ ಶುರು ಮಾಡುತ್ತೆ. ನೀವು ಬೆವ್ತ್ರೆ ಆ ಕಸ ಹೊರಗೆ ಬರುತ್ತೆ, ಬೆವ್ರ್ತಿಲ್ಲ. ಕಾರಲ್ಲಿ ಎಸಿ, ಮನೇಲಿ ಎಸಿ, ಕ್ಲಾಸ್ ರೂಮ್ಸ್ಗಳು. ನನಗೆ ಆಶ್ಚರ್ಯ, ಈಗಿನ ಮಾಡರ್ನ್ ಡೇ ಸ್ಕೂಲ್ ಮಕ್ಕಳಿಗಿರೋ ಕ್ಲಾಸ್ ರೂಮ್ಸ್ಗಳೆಲ್ಲ ಎಸಿ ಕ್ಲಾಸ್ ರೂಮ್ಸು, ಬೆವರಬಾರ್ದಂತ. ಅಲ್ಲ ಮುಂದೆ ಅವ್ರಿಗೆ ಯಾವ ಬಿಸಿಲು ಯಾವ ವಾತಾವರಣ ತಡ್ಕೊಳ್ಳೋ ಶಕ್ತಿನೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈಗ ಮಳೆ ಬಂದ್ರೆ ಸ್ಕೂಲ್ ರಜಾ, ಚಳಿ ಬಂದ್ರೆ ಸ್ಕೂಲ್ ರಜಾ, ಅವ್ರಿಗೆ ತಡ್ಕೊಳ್ಳೋ ಇಮ್ಯುನಿಟಿನೇ ಇಲ್ಲ. ಸೊ ನೀವು ಯಾವಾಗ ಕಸ ಪೆರಿಫೆರಿಗೆ ಬಂತು, ಕರಳಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕೆ ಜಾಗ ಆಗದೆ ಇರೋಷ್ಟು ಕಸ ತುಂಬಿ ಅದನ್ನ ತೆಗೆದು ದಬ್ಬೆತೆ ಹೊರಗೆ, ದುಡೈತೆ ಅದು, ಇಟ್ ಹಸ್ ಪುಶ್ಡ್ ಇನ್ ಟು ದಿ ಬ್ಲಡ್ ವೆಸಲ್ಸ್. ಅಲ್ಲಿಂದ ಬ್ಲಡ್ ವೆಸಲ್ಸ್ ಎಷ್ಟೊತ್ತಂದು ಇಟ್ಕೊಳುತ್ತೆ, ಹೆಸರಿ ಕಳ್ಸುತ್ತೆ ಕಿಡ್ನಿಗೆ. ಅದು ಇವ್ನು ಯಾರೋ ತೆಗಿಯಪ್ಪ ಏನು ಸ್ವಚ್ಛ ಮಾಡ್ಕೊಂಡಲ್ಲ, ಇದನ್ನ ಕ್ಯಾಪ್ಲರಿ ಕಳಿಸ್ಬಿಡೋಣ ಅಂತ ಕ್ಯಾಪ್ಲರೀಸ್ ಬಂದ್ಬಿಡುತ್ತೆ. ಸೊ ನೀವು ಬೆವ್ತ್ರಿ ಸರಿ, ಬೆವ್ರಲಿಲ್ಲ ಅಂತಂದ್ರೆ ಆ ಕಸ ಅಲ್ಲಿ ಕೊಳೆಯಕ್ಕೆ ಶುರು ಮಾಡಿಸುತ್ತೆ, ಅಲ್ಲಿರೋ ಸೆಲ್ಗಳು ಡೆತ್ ಆಗ್ತಾ ಬರ್ತವೆ. ಸೊ ಅದಕ್ಕೆ ನಾವೇನಂತೀವಿ, ವಿ ಗೋ ವಿತ್ ಆಂಟಿ ಆಕ್ಸಿಡೆಂಟ್ಸು. ನಿಮ್ಮ ದೇಹದಲ್ಲಿ ಒಳ್ಳೆ ಕ್ವಾಲಿಟಿ ರಕ್ತ ಉತ್ಪಾದನೆ ಆಗಬೇಕಂದ್ರೆ ಕಿಡ್ನಿ ಚೆನ್ನಾಗಿರ್ಬೇಕು. ಕಿಡ್ನಿ ಅಡ್ರಿನಲ್ ಗ್ಲ್ಯಾಂಡಿಗೆ ಹೇಳಿ ಎರಿಥ್ರೋಪಾಯ್ಟಿನ್ ಸೆಕ್ರೆಟ್ ಮಾಡಿಸುತ್ತೆ. ಎರಿಥ್ರೋಪಾಯ್ಟಿನ್ನು ಹಸ್ತಿ ಮಜ್ಜಾರಸ ಕೇಳುತ್ತೆ. ಮಜ್ಜಾರಸ ಅವಾಗ ಒಳ್ಳೆ ಕ್ವಾಲಿಟಿ ಬ್ಲಡ್ ಪ್ರೊಡ್ಯೂಸ್ ಮಾಡೋದು. ನಿಮಗೆ ಒಳ್ಳೆ ಕ್ವಾಲಿಟಿ ಬ್ಲಡ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ನೀವು ಫಸ್ಟ್ ಡಿಟಾಕ್ಸ್ ಮಾಡ್ಕೊಳ್ಳೋದು ಗೋಲ್ಡನ್ ರೂಲು. ನಮ್ಮ ಹತ್ರ ಅಳವಿ ಕಾಳಿದಾವೆ, ಬೇಸಿಲ್ ಸೀಡ್ಸ್ ಇದಾವೆ, ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಚೆನ್ನಾಗಿರೋ ನ್ಯೂಟ್ರಿಷನ್ ಕೊಡಬೇಕು. ನಾವು ಉರುಳಿದು ಹೇಳ್ತಿದ್ದೀವಿ, ನಾವು ಬೇರೆ ಮಿಲೆಟ್ಸ್ಗಳೆಲ್ಲ ಹೇಳಿದ್ದೀವಿ. ಸೊ ನೀವು ಯಾವಾಗ ಕಸಾನ ಹೊರಗಡೆ ತೆಗೆದು ಚೆನ್ನಾಗಿರೋ ರಾ ಮೆಟೀರಿಯಲ್ಸ್ ಕೊಡೋಕೆ ಆಗ್ತೀರಿ, ಆವಾಗ ಬಿಲ್ಡ್. ಈಗ ನನಗೆ ಒಂದು ಮನೆ ಕಟ್ಟಬೇಕಂದ್ರೆ ನನಗೆ ಯಾವ ಥರ ರಾ ಮೆಟೀರಿಯಲ್ ಹಾಕ್ತೀನಿ ಅಂಥ ಮನೆ ರೆಡಿ ಆಗುತ್ತೆ. ಕಲ್ಲಿಟ್ಟರೆ ಕಲ್ಲಿನ ಮನೆ, ಕೆಸರು ಕಟ್ಟಿದರೆ ಕೆಸರಿನ ಮನೆ. ನೀವು ಇದು 20 ವರ್ಷ ಗ್ಯಾರಂಟಿ ಬರುತ್ತೆ ಅಂತ ನೀವು ಹೇಳಂಗಿಲ್ಲ. ಕೆಸರು ಹಾಕಿ ಕಟ್ಟಿ ಗುಡಿಸ್ಲಿಟ್ಬಿಟ್ಟು 20 ವರ್ಷ ಬರುತ್ತೆ ಹೇಳಂಗಿಲ್ಲ. ಮರಳು ಸಿಮೆಂಟ್ ಹಾಕೋ ಜಾಗದಲ್ಲಿ ಎಲ್ಲ ಬರೀ ಮರಳು ತುಂಬಿಸಿ ನಾನು ಫ್ಲೈಓವರ್ ಕಟ್ಟಿ ಈ ಫ್ಲೈಓವರ್ 50 ವರ್ಷ ಇರುತ್ತೆ ಅಂತ ಇರಂಗಿಲ್ಲ ಅದು. ಸೊ ವಾಟ್ ಸಾರ್ಟ್ ಆಫ್ ಯದ್ಭಾವಂ ತದ್ಭವತಿ, ಯಾವ ಥರದ ರಾ ಮೆಟೀರಿಯಲ್ಸ್ ನೀವು ಕೊಟ್ಟು ಯಾವ ಇಂಟೆನ್ಷನ್ಸಿಂದ ಅಡುಗೆ ಮಾಡಿ ಊಟ ಮಾಡಿರ್ತೀರೋ ಅದೇ ಥರ ನಿಮಗೆ ಕರಳು ಗಟ್ಟಿ ಆಗ್ತಾ ಹೋಗುತ್ತೆ, ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ ಬ್ಲಡ್ ವಿಲ್ ಗಿವ್ ಯು ಗುಡ್ ಸೈಕಲ್ ಆಫ್ ಡಿಟಾಕ್ಸ್. ಯಾವಾಗ ರಕ್ತ ಶುದ್ಧಿ ಆಗುತ್ತೋ ನೋಡೋಕ್ಕೆ ಮುಖದ ಮೇಲೆ ಚಾಮ್ ಬರುತ್ತೆ. ಸೊ ಬೇಸಿಕಲಿ ಇಲ್ಲಿ ಚರ್ಮ ಅಂದ ಕೂಡಲೇ ನಾವು ಮೊದಲೇ ಹೇಳಿದಾಗೆ ತುಂಬಾ ಎಕ್ಸ್ಪೋಸ್ ಆಗುವಂತ ಒಂದು ಆರ್ಗನ್ ಅಂತ. ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಚರ್ಮದ ಸಮಸ್ಯೆಗಳು ಶುರು ಆಗೋದು ಒಳಗಿಂದ ಅನ್ನುವಂಥದ್ದು. ಅಂಡ್ ಇಲ್ಲಿ ಬಹಳಷ್ಟು ಅಂದ್ರೆ ಮಿತ್ ಅನ್ಬಹುದು. ಈಗ ಮೇಲೆ ಅಪ್ಲೈ ಮಾಡುವಂತ ಕ್ರೀಮ್ ಆಗಿರಬಹುದು, ಏನೋ ತುಂಬಾ ಬಂದಿದೆ ಬಿಡಿ ಈಗ ಪ್ರಾಡಕ್ಟ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಸೊ ಈಗ ಬೇಸಿಕಲಿ ಒಳಗಿಂದ ಶುದ್ಧಿ ಆಗ್ಬೇಕೆ ಹೊರತು, ಹಾಗಾದ್ರೆ ಈಗ ಹೊರಗಿನ ಬಿಸಿಲು, ಗಾಳಿ, ಚಳಿ ಇದು ಯಾವುದು ಚರ್ಮಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀರಾ ಅಥವಾ ಹೇಗಿದು? ಆಗುತ್ತೆ. ಪ್ರಾಬ್ಲಮ್ ಹೇಳ್ತೀನಿ. ನಾವು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಲ್ಲಿ ಲಿವ್ ಮಾಡ್ತಿಲ್ಲ. ವಿ ಆರ್ ನಾಟ್ ಲಿವಿಂಗ್ ಇನ್ ಎ ಗುಡ್ ಎನ್ವಿರಾನ್ಮೆಂಟ್. ಈಗ ನನ್ನ ಚರ್ಮ ಗಲೀಜಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ. ಇವ್ರ ಚರ್ಮ ಅನ್ಸುತ್ತಾ ನಿಮಗೆ? ಇಲ್ಲ. ಶೇವಿಂಗೇ ಮಾಡಲ್ಲ, ವಿ ಡೋಂಟ್ ಶೇವ್. ಓಕೆ. ನಾವು ಕೆಮಿಕಲ್ಸ್ ಎದಾಗ ಹಾಕಿ ಶೇವ್ ಯಾಕೆ ಮಾಡಲ್ಲ ಅಂದ್ರೆ ಮತ್ತೆ ಅದು ಕೆಮಿಕಲ್ ಹಾಕ್ಬೇಕು ಅಂತ. ಸೊ ಶೇವೇ ಮಾಡಲ್ಲ. ಆದ್ರೂ ನಮ್ಮ ಚರ್ಮಕ್ಕೆ ಟೆಕ್ಸ್ಚರ್ ಯಾಕೆ ಚೆನ್ನಾಗಿದೆ? ಬಿಕಾಸ್ ಇಂಟರ್ನಲ್ಲಿ ವಿ ಫೀಲ್ ಗುಡ್. ನಮ್ಗೆ ಒಂದ್ ದಿವಸ ಎಲ್ಲಾದ್ರೂ ಅರ್ಜೆಂಟ್ ಬೆಳಿಗ್ಗೆ ಹೋಗ್ಬೇಕು, ನಮ್ಗೆ ವಾಶ್ರೂಮ್ ಆಗಿಲ್ಲ ಅಂದ್ರೆ ನಮ್ಗೆ ಅನ್ಈಸಿ ಫೀಲಿಂಗ್ ಅಲ್ಲಿ ಇರ್ತೀವಿ. ವಾಶ್ರೂಮ್ ಕ್ಲಿಯರ್ ಆದ್ರೆ ವಿ ಫೀಲ್ ಹೌದಪ್ಪ ಇವತ್ತಿನ ದಿನ ಶುರು ಆಯ್ತು ಅಂತ. ಈ ತರದ್ದು ಡಿಟಾಕ್ಸ್ ಎಲ್ಲರಿಗೂ ಪರ್ಸನಲ್ ಆಗಿ ಅನ್ಸೋ ತನಕ ಅವ್ರ ಸ್ಕಿನ್ ಕ್ವಾಲಿಟಿ ಇಂಪ್ರೂವ್ ಆಗೋದಿಲ್ಲ. ಅದು ಒಂದು. ಎರಡನೇದು, ಬೇಡದಿರೋ ಜಾಗದಲ್ಲಿ ಬೇಡದಿರೋ ಥಿಂಗ್ಸ್ ಮಾಡ್ತೀವಿ ನಾವು. ಬೇಸಿಗೆಯಲ್ಲಿ AC ಕಾರಲ್ಲಿ ಕುತ್ಕೊಂಡು ಮಾಲಿಗೆ ಹೋಗೋದು, ಸಿನಿಮಾ ನೋಡಬೇಕು ಅಂತಂದ್ರೆ ಸ್ವೆಟರ್ ಹಾಕೊಂಡು ಕುತ್ಕೊಳ್ಳೋದು. ಬೇಸಿಗೆ ಇರೋದೇ ಬೆವರಕ್ಕೆ, ಚಳಿಗಾಲ ಇರೋದೇ ನಿಮ್ಮ ಅದ್ರಬೇಕು, ಒಂದು ಸ್ವಲ್ಪ ನಡಗಬೇಕು. ನೀವು ನಡಗಿದ್ರೆ ಬಾಡಿ ಹೀಟ್ ಜನರೇಟ್ ಮಾಡುತ್ತೆ, ಬಾಯಿ ಒಂದು ಸ್ವಲ್ಪ ಹೊತ್ತು ನಡಗುತ್ತೆ, ಹೀಟ್ ಜನರೇಟ್ ಮಾಡುತ್ತೆ, ಬಾಡಿ ಹೋಮಿಯೋಸ್ಟಾಸಿಸ್ ಮೇಂಟೈನ್ ಆಗುತ್ತೆ. ಟೆಂಪ್ರೇಚರ್ 37-36 ತನ್ಕೋಬೇಕು ತಂತೆ. ಯಾವಾಗ ವಿಪರೀತ ಟೆಂಪ್ರೇಚರ್ಗೆ ಹೋಗ್ತೀವಿ ನಾವು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು.
ಅಂದರೆ ನೈಸರ್ಗಿಕ ಫ್ಯಾಬ್ರಿಕ್ಸ್ಗಳು ಯಾವಿದಾವಲ್ಲ, ಹ್ಮ್ ಕಾಟನ್ ಬಟ್ಟೆ ಆಗಿರ್ಬೋದು, ಉಲ್ಲನ್ ಬಟ್ಟೆ ಆಗಿರ್ಬೋದು. ಚಳಿಗಾಲದಲ್ಲಿ ಉಲ್ಲನ್ ಬಟ್ಟೆ, ಎಷ್ಟು ಜನದ ಮನೆಯಲ್ಲಿ ಚಳಿಗಾಲಕ್ಕೆ ಉಲ್ಲನ್ ಹಾಕತ್ತಾರೆ ಈಗ. ಹ್ಮ್ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪ್ನಿಗಳು ಬಂದು ಸ್ಪೋರ್ಟ್ಸ್ ಅಂಗಡಿಗಳಂತ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. 100 ರೂಪಾಯಿಂದ 500 ರೂಪಾಯಿ, 1000 ರೂಪಾಯಿ ತನಕ ನಿಮಗೆ ಎಲ್ಲ ಥರದ ಪಾಲಿಥೀನು, ಫ್ಯಾಬ್ರಿಕ್, ಪಾಲಿಸ್ಟರ್ ಇರ್ತಕ್ಕಂಥವು, ನೈಲಾನ್ ಇರ್ತಕ್ಕಂಥ ರೇನ್ ಕೋಟ್ಗಳು, ನೈಲಾನ್ ಇರ್ತಕ್ಕಂಥ ಸ್ವೆಟರ್ಗಳು ಬಂದಿದ್ದಾವೆ. ನಿಮ್ಮ ದೇಹ ಉಸಿರಾಡಬೇಕು, ಕಸನ ತೆಗೆದು ಹೊರಗಡೆ ಹಾಕಬೇಕು, ಹಾಕಕ್ಕೆ ಬಿಡ್ತಿಲ್ಲ. ಪೇರಿಂಗ್ ಆರ್ಗನ್ ಫಾರ್ ಲಾರ್ಜ್ ಇಂಟೆಸ್ಟೈನ್ ಈಸ್ ಲಂಗ್ಸ್. ನಿಮಗೆ ಮಲ ವಿಸರ್ಜನೆ ಸರಿ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಬಾಯಿ ಸ್ಮೆಲ್ ಬರಕ್ಕೆ ಶುರುವಾಗುತ್ತೆ. ಇವೆರಡನ್ನೂ ಜವಾಬ್ದಾರಿ ತಗೊಳ್ಳೋದೇ ಚರ್ಮ. ನಮ್ಮ ದೇಹದ ಒಳಗಡೆ ಹೋಗೋಕ್ಕೆ ಒಂದೇ ರಂಧ್ರ ಇರೋದು, ಬಾಯಿ. ದೇಹದಿಂದ ಹೊರಗಡೆ ಬರೋಕ್ಕೆ ಇಡೀ ದೇಹದಿಂದ ಎಲ್ಲ ಕಡೆ ಕಸ ಹೊರಗೆ ಬರುತ್ತೆ. ಕಿವಿಯಲ್ಲಿ ವ್ಯಾಕ್ಸ್ ಆಗಿರ್ಬೋದು, ಕಣ್ಣಲ್ಲಿ ಪಿಚ್ ಆಗಿರ್ಬೋದು. ನೀವು ಬೆಳಗ್ಗೆ ಎದ್ದಾಗ ಕ್ಲೀನಾಗಿ ನಿದ್ದೆ ಆಗಿತ್ತಂತಂದ್ರೆ ಕಣ್ಣಲ್ಲಿ ಪಿಚ್ ಬರುತ್ತೆ, ಅನ್ಈಸಿ ಫೀಲಿಂಗ್ ಇರುತ್ತೆ. 1-2 ಸರಿ ಸೀನದ ಮೇಲೆ ಕ್ಯಾಕರ್ಸದ ಮೇಲೆ ನಿಮಗೆ ಮೂಗೆಲ್ಲ ಸ್ವಚ್ಛ ಆಗುತ್ತೆ. ಗಂಟ್ಲಲ್ಲಿ ಸಿಗಾಕೊಂಡಿರುತ್ತೆ, ಅದನ್ನ ನೀವು ಚೆನ್ನಾಗಿ ಬೆರಳಾಕಿ ತಿಕ್ಕಿದ್ರಿ ಅಂತಂದ್ರೆ ಗಂಟ್ಲು ಸ್ವಚ್ಛ ಆಗುತ್ತೆ. ಯೂರಿನ್, ಟಾಯ್ಲೆಟ್ ಅವು ಡಿಫಾಲ್ಟು. ಅದ್ರ ಜೊತೆಗೆ ಚರ್ಮ ಬೆವರ್ಬೇಕು. ಅಂದ್ರೆ ನಮ್ಮ ದೇಹದ ಒಳಗಡೆ ಹೋಗಿರೋದು ಒಂದೇ ಓಪನಿಂಗು, ಹೊರಗಡೆ ಬರೋಕ್ಕೆ ನಾವು ರಂಧ್ರಗಳು. ನಾವು ಕರೆಕ್ಟಾಗಿ ಯೂಸ್ ಮಾಡ್ತಿದೀವ ಅದನ್ನ? ಇಲ್ಲ. ಅದು ಸಾಲದಂತ ಚರ್ಮಕ್ಕೆ ನಾವು ಕೆಮಿಕಲ್ ಹಾಕ್ತೀವಿ. ಎಷ್ಟೋ ಜನಕ್ಕೆ ವಿ ಹ್ಯಾವ್ ಕ್ಲಾಸಿಕಲ್ ಕೇಸಸ್, ತಲೆಗೆ ಬಣ್ಣ ಹಾಕಿ ಮಕ್ಕಮೂತಿ ಎಲ್ಲ ಕಪ್ಪಾಗಿ ಹೋಗಿರೋದು ಎಕ್ಸಾಂಪಲ್ಸ್ಗಳಿದ್ದಾವೆ. ಇವೆಲ್ಲ ಪೂರ್ತಿ ಕಪ್ಪಾಗ್ಬಿಟ್ಟಿರುತ್ತೆ. ತಲೆಗೆ ಬಣ್ಣ ಹಾಕ್ತಾರೆ, ಅವೇನ ಕೆಮಿಕಲ್ಸ್ ಬರುತ್ತೆ, ಶಾಂಪೂ ಬರುತ್ತೆ. ಯು ಹ್ಯಾವ್ ದಿಸ್. ನಿಮ್ಮ ಕಿಡ್ನಿ ಚೆನ್ನಾಗಿದ್ರೆ ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ನಿಮ್ಮ ಕೂದಲು ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಕಿಡ್ನಿ ಹಾಳಾಗ್ತಿದೆ ಅಂತ ಅರ್ಥ. ಕಿಡ್ನಿ ಸರಿ ಮಾಡ್ಕೊಂಡ್ರೆ ಸಾಕು, ಕೂದಲದ ಕ್ವಾಲಿಟಿ, ಟೆಕ್ಸ್ಚರ್ ಮೇಂಟೈನ್ ಆಗುತ್ತೆ. ಇರೋ ಪ್ರಾಬ್ಲಮ್ನ ಮುಚ್ಚಾಕ್ಬಿಟ್ಟು ಹೊರಗಡೆಯಿಂದ ಬಣ್ಣ ಹಾಕೊಂಡು ಹೆಂಗ ಕಾಣಿಸ್ತೀನಿ ಅಂದ್ರೆ ಹೆಂಗೆಂಗೋ ಆಗ್ಬಿಡುತ್ತೆ ಹೆಲ್ತ್. ಸೊ ನೀವು ಹೆಂಗ ಕಾಣಿಸಕ್ ಹೋಗಿ ಹೆಂಗೆಂಗೋ ಮಾಡ್ಕೊಳ್ಳೋದಂದ್ರೆ ಹಿಂಗೆ. ಸೊ ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದಟ್. ಸೊ ನೀವು ಒಳ್ಳೆ ಆಹಾರ ಕೊಡಬೇಕು. ಒಳ್ಳೆ ಆಹಾರದಲ್ಲಿ ನಾರಿನಾಂಶ ಇರಬೇಕು, ಫೈಬರ್ಸು, ಬ್ಯಾಲೆನ್ಸ್ ಡಯೆಟ್ಟು, ಇಂಟರ್ನಲ್ ಆರ್ಗನ್ಸ್ ಕೆಲಸ ಮಾಡೋದು ಜಿಡ್ಡಿಂದ ಅಂತ ಆಗಲಿ ಹೇಳಿದೆ ನಾನು. ಜಿಡ್ಡಿನಾಂಶ ಕೊಡಲಿಲ್ಲ ಅಂದರೆ ಕಸ ಡಿಟಾಕ್ಸ್ ಆಗಲ್ಲ. ಈಗ ನಾವೇನೋ ಒಂದು ಮಷಿನ್ಗೆ ಒಂದು ಪಾರ್ಟ್ಸ್ ವೇರಿಯಂಟರ್ ಆಗಬಾರ್ದು ಅಂದರೆ ನಾವು ರೆಗ್ಯುಲರ್ ಗ್ರೀಸಿಂಗು, ಆಯಿಲಿಂಗು ಮಾಡಿಸ್ತಿರ್ತಾನೆ, 5,000 ಒಂದ್ಸರಿ ಸರ್ವಿಸಿಗೆ ಬಿಡ್ತಿರ್ತಾನೆ. ಅಂಥದ್ದು ನಮ್ಮ ಬಾಡಿಗೆ ಯಾಕೆ ನಾವು ಮಾಡ್ಕೊತಿಲ್ಲ? ಅದು ಏನಾಗ್ತದೆ ಅಂದರೆ ಡಾಕ್ಟರ್ ಜಿ, ಆ್ಯಡ್ಗಳಲ್ಲಿ ನೋಡ್ಬೋದು ನೀವು, ಟೂತ್ಪೇಸ್ಟ್ ಆ್ಯಡ್ಗಳಲ್ಲಿ ಕ್ಯಾಲ್ಸಿಯಂ ಯುಕ್ತ ಅಂತ ಹೇಳ್ತಾರೆ. ಹೌದು, ಕ್ಯಾಲ್ಸಿಯಂ ಸೇರಿದೆ ಅಂತ ಹೇಳ್ತಾರೆ. ನಾವು ಪೇಸ್ಟನ್ನು ಉಜ್ತೀವಿ, ಉಗುಳ್ತೀವಿ, ಕ್ಯಾಲ್ಸಿಯಂ ಒಳಗೆ ಹೋಗೋ ಪ್ರಶ್ನೆನೇ ಬರೋಂಗಿಲ್ಲ. ಅಂದರೆ ಕ್ಯಾಲ್ಸಿಯಮ್ಮು ಹಲ್ಲಿಗೆ ಎಲ್ಲಿಂದ ಬರಬೇಕು? ಬ್ಲಡ್ಡಿಂದ ಬರಬೇಕು. ಈಗ ನಾವು ಪೇಸ್ಟಲ್ಲಿ ಕ್ಯಾಲ್ಸಿಯಂ ಇದೆ ಅಂತಂದರೆ ಅದನ್ನು ಉಜ್ಜಿದ್ರೆ ಉಗುಳ್ಬಿಡ್ತೀವಿ, ಅದು ಯೂಸ್ ಇಲ್ಲ. ಹಾಗೆ ಈ ಒಂದು ಫೇಶಿಯಲ್ ಕ್ರೀಮಲ್ಲಿ ವಿಟಮಿನ್ ಡಿ ಇದೆ, ಮತ್ತೊಂದಿದೆ, ಮೂದೊಂದಿದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾರೆ. ಅದು ಜನರಿಗೆ ಅರ್ಥ ಆಗ್ತಿಲ್ಲ. ವಿಟಮಿನ್ ಡಿ ನಮಗೆ ನಾವು ಕ್ರೀಮ್ ಹಚ್ಚೋದ್ರಿಂದ ನಮ್ಮ ಚರ್ಮದ ಹಿಂಗೆ ರಿವರ್ಸ್ ಹೋಗಲ್ಲ, ಅದು ಈ ಕಡೆಯಿಂದ ಬರಬೇಕು, ಅದು ಬ್ಲಡ್ಡಿಂದ ಬರಬೇಕು. ಆ ವಿಟಮಿನ್ಸು ಏನು ಬೇಕಲ್ಲ ಸ್ಕಿನ್ಗೆ, ಅದು ಬ್ಲಡ್ಡಿಂದ ಬಂದಾಗ ಅದು ರಿಯಲಿಸ್ಟಿಕ್ಕು. ಬಟ್ ಇದು ನಾನು ಯಾವುದೋ ಒಂದು ಕ್ರೀಮ್ ತೊಗೊತೀನಿ, ಅದರಲ್ಲಿಂದ ವಿಟಮಿನ್ ತೊಗೊತೀನಿ, ರಿವರ್ಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಬಟ್ ಅದೇ ಆ್ಯಡ್ ಆ ಥರ ತೋರಿಸ್ತಾ ಇದ್ದಾರೆ, ಆ ಥರ ಜನ ಹೋಗ್ತಾ ಇದ್ದಾರೆ. ಅದೇ ಸಿಂಪಲ್ ನೋಡಿ, ಕ್ಯಾಲ್ಸಿಯಮ್ಮು ಬ್ಲಡ್ಡಿಂದ ಬರಬೇಕು, ನಮಗೆ ಪೇಸ್ಟಿಂದ ಬರೋಂಗಿಲ್ಲ. ಬಟ್ ಕ್ಯಾಲ್ಸಿಯಂ ಯುಕ್ತ ಪೇಸ್ಟು ನಾನ್ ಸೆನ್ಸ್, ಸುಮ್ಮನೆ ಮಾಡ್ತಾ ಇದ್ದೀವಿ, ಹೋಗ್ತಾ ಇದೆ, ಹಂಗಾಗ್ತಾ ಇದೆ. ಅದಕ್ಕೆ ನಾವು ಸ್ಕಿನ್ ಚೆನ್ನಾಗಿ ಆಗಬೇಕು ಅಂತಂದರೆ ನೋಡಿ, ಮೊದಲೆಲ್ಲ ನನ್ನ ಅನುಭವದಲ್ಲಿ ಇದೆಲ್ಲ ಹಿಂಗೆ ಗುಳ್ಳೆ ಆಗ್ಬಿಟ್ಟು ಇದೆಲ್ಲ ಒಳಗಡೆ ಹೋಗ್ತಿತ್ತು. ನಾನು ಇದು ಈ ಒಂದು ಹಾಲಿನ ಉತ್ಪನ್ನಗಳನ್ನು ಬಳಸ್ತಾ ಇರಲಿಲ್ಲ, ಬಿಕಾಸ್ ಆಫ್ ರೀಸನ್ ಅಂದರೆ ಅವೈಲಬಿಲಿಟಿ ಇರಲಿಲ್ಲ. ಬಟ್ ಸರ್ಟನ್ ಡೇಸ್ ನಾವು ಗ್ರೋತ್ ಆದಮೇಲೆ ನಾವು ಕಂಟಿನ್ಯೂಸ್ ಹಾಲಿನ ಉತ್ಪನ್ನಗಳು ಬಳಸೋದ್ಮೇಲೆ ಇದೆಲ್ಲ ಚೆನ್ನಾಗಾಯ್ತು, ಮುಖ ಇಲ್ಲೆಲ್ಲ ತೆಗ್ಬಿದ್ದಿದ್ದೆಲ್ಲ ಕ್ಲಿಯರ್ ಆಯಿತು. ಅಂದರೆ ನಾವು ಫುಡ್ಡಿಂದ ಡೆವಲಪ್ ಮಾಡ್ಕೋಬಿಟ್ರೆ, ಒಳ್ಳೆ ಫುಡ್ಡಿಂದ ಡೆವಲಪ್ ಮಾಡ್ಕೋಬೇಕು ಸ್ಕಿನ್ನನ್ನು ಬಿಟ್ಟರೆ. ಸುಮ್ಮನೆ ನಾವು ಏನೋ ಕ್ರೀಮ್ ಹಚ್ಕೊಂಡ್ರೆ ಅಷ್ಟೇ, ಅದು ಕ್ರೀಮ್ ಇರೋವರೆಗೆ ಅಷ್ಟೇ ಅದು ವೈಟ್ನೆಸ್ಸು, ಆಮೇಲೆ ಹೋಗುತ್ತೆ ಅಷ್ಟೇ. ಅದು ಹಂಗೆ ಡಾಕ್ಟರ್ ಹೇಳ್ದಂಗೆ ಮೇನ್ ಒಳಗಿಂದ ತೊಗೋಬೇಕು ನಾವು. ಎನರ್ಜಿ ಅಥವಾ ಪ್ರೋಟೀನ್ಸು ಎಲ್ಲ ನಾವು ನಮ್ಮ ಚರ್ಮಕ್ಕಾಗಲಿ ನಮ್ಮ ದೇಹಕ್ಕಾಗಲಿ ಒಳಗಿಂದ ಬರಬೇಕು. ಅದು ಹೊರಗಿಂದ ನಾವು ಅಪ್ಲೈ ಮಾಡ್ಕೊತೀವಿ ಅನ್ನೋದು ಸುಮ್ಮನೆ ಅದು ಬೂಟಾಟಿಕೆ ಆಗುತ್ತೆ ಅಷ್ಟೇ. ಖಂಡಿತ. ಈಗ ಮತ್ತೊಂದಂದ್ರೆ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ರಕ್ತ ಶುದ್ಧವಾಗಿರ್ಬೇಕು. ಸೊ ರಕ್ತ ಶುದ್ಧವಾಗಿರ್ಬೇಕು ಅಂದ್ರೆ ಈ ಪ್ರಾಡಕ್ಟ್ಸ್ಗಳು ಹೇಗೆ ಸಹಕಾರಿ? ರಕ್ತ ಶುದ್ಧ ಆಗೋದಂದ್ರೆ ಅದೇ ನಾನು ಮತ್ತೆ ರೂಟ್ಸ್ಗೆ ಹೋಗೋದು. ನಾನು ಆಗ್ಲೇ ಹೇಳ್ದೆ ನಿಮಗೆ, ನಮ್ಮ ಅಸ್ಥಿ ಮಜ್ಜೆ ಚೆನ್ನಾಗಿ ಕೆಲಸ ಮಾಡಿದ್ರೆ ರಕ್ತ ಶುದ್ಧಿ ಆಗ್ಬೇಕು. ಅಸ್ಥಿ ಮಜ್ಜೆ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಕಿಡ್ನಿ ಸ್ವಚ್ಛ ಇರಬೇಕು. ದೇ ಆಲ್ ಆರ್ ಇಂಟರ್ ಕನೆಕ್ಟೆಡ್. ಇವು ಎಲ್ಲವಕ್ಕೂ ಇದರಲ್ಲಿ 100% ಸ್ವಚ್ಛ ಆಗುತ್ತೆ ಅಂತ ನಾನು ಹೇಳಲ್ಲ. ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ ಹೇಳಿದ್ವಿ. ಸೊ ನೀವು 3,000 ರೂಪಾಯಿ ಕೊಟ್ಟು ನಾನು ವೈಟಮಿನ್ ಸಿ ಸೀರಮ್ ತಗೋತೀನಿ, 4,000 ರೂಪಾಯಿ ಕೊಟ್ಟು ನನ್ನ ಸ್ಕಿನ್ಗೆ ಗ್ಲೋ ಮಾಡ್ಕೋತೀನಿ, ಹಂಗಲ್ಲ. ಚರ್ಮ ಅನ್ನೋದು ಚಾಸೋಸ ಇದ್ದಂಗೆ, ಏನದು ಫಿಲ್ಟರ್ ಇದ್ದಂಗೆ. ನೀವು ಟೀ ಸೋಸ್ತಾ ಏನಾಗುತ್ತೆ? 3 ತಿಂಗಳು 6 ತಿಂಗಳು ಆದ್ಮೇಲೆ ಜಾಮ್ ಆಗುತ್ತೆ, ಅದೆಲ್ಲ ಆಗುತ್ತೆ. ನಮ್ಮ ಚರ್ಮನೂ ಹಂಗೆ. ನೀವು ಮೇಲ್ಗಡೆಯಿಂದ ಎಷ್ಟಾಗ್ತಿರೋ ಅದು ಹೊರಗಡೆಯಿಂದ ಕಸ ಹೊರಗಡೆ ಬರಲಿಲ್ಲ, ಚರ್ಮ ಬೆವರ್ಲಿಲ್ಲ ಅಂದ್ರೆ ನಿಮ್ಗೆ ಆ ಟೆಕ್ಸ್ಚರ್ ಕ್ವಾಲಿಟಿ ಇರಲ್ಲ. ಸೊ ಇದು
ಅಳಿವಿಯಲ್ಲಿ ನಿಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಮತ್ತು ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್ ಇದೆ. ನಿಮಗೆ ಅಳಿವಿ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ, ಅಳಿವಿ ಬೀಜ ಇದೆ, ಅಳಿವಿ ಬೀಜದ ಮೇಲ್ಗಡೆ ನಿಮಗೆ ಒಂದು ನೆನೆಸಿಟ್ರೆ ನಿಮಗೆ ಒಂದು ಗ್ಲಾಸ್ ಥರದ್ದು ಒಂದು ಲೇಯರ್ ಬರುತ್ತೆ, ಅಂಟು. ಈ ಸಬ್ಬಕ್ಕಿ ನೆನೆಸಿಟ್ರೆ ಅಥವಾ ತುಳಸಿ ಸೀಡ್ಸ್ನ ನೆನೆಸಿಟ್ರೆ ಬರುತ್ತಲ್ಲ, ಅದು ಈ ಸಣ್ಣ ಕರಳಿನ ರಂಧ್ರದಲ್ಲಿ ಸಿಕ್ಕಾಕೊಂಡ್ರೆ ಕಸನ ತಳ್ಳುತ್ತೆ, ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ, ಎಲ್ಲ ಕ್ಲೀನ್ ಮಾಡುತ್ತೆ. ಸೇಮ್ ವೇ ನಿಮ್ಗೆ ಇದರಲ್ಲೂ ಫೈಬರ್ಸ್ ಇದೆ, ಅದರಲ್ಲಿ ಹುರುಳಿಯಲ್ಲಿ. ಆಮೇಲೆ ಹುರುಳಿಗೆ ಪ್ರೋಸೆಸ್ ಆಗುತ್ತಲ್ಲ, ನೀವು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಒಂದು ಒಳ್ಳೆ ಥಿಂಗ್ಸ್ ಇದೆ ಒಂದರಿಂದ ಅಂದರೆ ಅದರಿಂದ ನೆಗೆಟಿವ್ನೂ ಇರುತ್ತೆ. ಸೊ ಅದು ಫೈಟಿಕ್ ಆಸಿಡ್ಸ್ ಅಂತ ಕರಿತೀವಿ. ಪ್ಲಾಂಟು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಹೋಗೋದು ಫೈಟಿಕ್ ಆಸಿಡ್ಸ್. ಇಲ್ಲೇನಾಗ್ತದೆ ಈ ಪ್ರಾಡಕ್ಟಲ್ಲಿ, ಕ್ಲೀನಾಗಿ ರೋಸ್ಟ್ ಮಾಡ್ತಿರೋದನ್ನು. ಸೊ ರೋಸ್ಟ್ ಮಾಡಿದಾಗ ಅದ್ರದ್ದು ನೆಗೆಟಿವ್ ಎಫೆಕ್ಟು 100% ಇರೋದು ಇಟ್ ವುಡ್ ಹ್ಯಾವ್ ಕಮ್ ಡೌನ್ ಟು 10 to 20%. ಅದನ್ನು ಕ್ಲೀನಾಗಿ ಪೌಡರ್ ಮಾಡಿದ್ದಾರೆ. ಸೊ ನೀವು ಯಾವಾಗ ಕುದಿಯೋ ನೀರಲ್ಲಿ ಹಾಕ್ತಿರೋ ಅದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ಸ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸಣ್ಣ ಕರಳು ಈ ಅಲ್ಲಿಂದ ಬ್ರಷ್, ನಮ್ದು ಬ್ರಷ್ ಇದಾವಲ್ಲ, ಟೂತ್ ಬ್ರಷ್, ನೀವೊಂದು 10 ಟೂತ್ ಬ್ರಷ್ನ ಒಂದ್ರ ಪಕ್ಕ ಒಂದು ಇಟ್ಟರೆ ನಿಮಗೆ ಹೆಂಗೆ ಒಂದು ಪೈಪ್ ಒಳಗಡೆ ಇರೋ ಬ್ರಿಸಲ್ಸ್ ಥರ ಆಗುತ್ತೋ, ನಮ್ಮ ಸಣ್ಣ ಕರಳು ಹಂಗಿರುತ್ತೆ. ಆ ಸಣ್ಣ ಸಣ್ಣ ರಂಧ್ರದ ಸೆಂಟ್ರಿಗೆ, ಆ ಸಣ್ಣ ಸಣ್ಣ ಬ್ರಿಸಲ್ ಸೆಂಟ್ರಿಗೆ ಕಸ ಇದೆಯಲ್ಲ, ಅದು ಒಂದು ದಿವಸ ಸ್ವಚ್ಛ ಆಗಲ್ಲ ನಿಮಗೆ. ಸೊ ಅದನ್ನು ಆಗ್ಬೇಕಂತಂದ್ರೆ ನಿಮಗೆ ಸ್ಟ್ರಾಂಗ್ ಡಿಟಾಕ್ಸ್ ಬೇಕು. ಆಮೇಲೆ ಈ ಒಂದು ಭ್ರಮೆ ಇದೆ, ನಾವು ಪಂಚಕರ್ಮ ಮಾಡಿಸ್ಕೊಂಡಿದ್ದೀವಿ, ನಾವು ಫುಲ್ ಕ್ಲೀನಾಗಿದ್ದೀವಿ, ನಾವು ಎನಿಮಾ ತೊಗೊಂಡಿದ್ದೀವಿ, ನಾವು ಫುಲ್ ಕ್ಲೀನಾಗಿದ್ದೀವಿ, ನಾನು ಒಂದು ಇದಕ್ಕೆ ಹೋಗಿದ್ವಿ, ಏನೋ ಡಿಟಾಕ್ಸ್ ಪ್ರೋಗ್ರಾಮ್ಗೆ ಹೋಗಿದ್ವಿ, 3 ದಿವಸ ಬರೀ ಹಣ್ಣು ಜ್ಯೂಸ್ ಕುಡಿದೆ, ನಾನು ತರಕಾರಿ ಜ್ಯೂಸ್ ತಿಂದೆ, ನಾನು ಭಾಳ ಚೆನ್ನಾಗಿದ್ದೀನಿ, ಅದು ಭ್ರಮೆ. ಆಗಲ್ಲ. 30 ಅಡಿ ಇಮ್ಯಾಜಿನ್ ಮಾಡಿ, ಒಂದು 30 ಅಡಿ ಪೈಪ್ ಇದೆ, ಆ ಪೈಪ್ ಕಟ್ಕೊಂಡಿದೆ, ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಅದು ನಾನ್ ಲಿವಿಂಗ್ ಥಿಂಗ್, ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇದು ಲಿವಿಂಗ್ ಥಿಂಗ್, ಅದಕ್ಕೆ ರಿಫ್ಲೆಕ್ಸ್ ಇರುತ್ತೆ, ರಕ್ತನಾಳಗಳು ಕನೆಕ್ಟ್ ಆಗಿರುತ್ತೆ, ನರಗಮಂಡಲ ಕನೆಕ್ಟ್ ಆಗಿರುತ್ತೆ. ನೀವು ಚೆನ್ನಾಗಿರೋ ಊಟ ತಿಂದ್ರೇನೆ ಅದು ಊಟ ಬಾಡಿ ದೇಹದಿಂದ ಹೊರಗಡೆ ಬರೋಕೆ 2 ರೀಸನ್ ಇರಬೇಕು ಊಟಕ್ಕೆ. ಒಂದು ಜೀರ್ಣ ಆಗಿ ಹೊರಗೆ ಬರ್ಬೇಕು, ಇಲ್ಲ ಕೊಳ್ತು ಹೊರಗೆ ಬರಬೇಕು. ನೀವು ಮೈದಾ ತಿಂದಿದ್ರಿ ಅಂದ್ರೆ ಡೆಫಿನೆಟ್ ಕೊಳೆಯುತ್ತೆ, ಡೌಟೇ ಇಟ್ಕೊಳ್ಳಂಗಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಗ್ರೂಪ್, ಜೆಂಡರ್, ಸೆಕ್ಸ್, ಕೊಳೆಯುತ್ತೆ. ಅದನ್ನ ಅವ್ರು ನೆಕ್ಸ್ಟ್ ದಿವಸ ಟಾಯ್ಲೆಟ್ ಕೂತಾಗ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅವರು ಕುಕ್ಕರ್ಗಲ್ಲಿ ಕೂತ್ರೆ ಎಷ್ಟೊತ್ತಿಗೆ ಬರುತ್ತೆ. ನೀವು ಮಾಮೂಲಿ ನಾರಿನಾಂಶ ಚೆನ್ನಾಗಿ ತಿಂದರೆ ಮಲದ ಟೆಕ್ಸ್ಚರ್, ಕಲರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು ಹೊಟ್ಟೆಲಿ ಕೊಳ್ತಿದೆಯಾ, ಸ್ವಚ್ಛವಾಗಿ ಇವರು ಸ್ಟೂಲ್ ಪಾಸ್ ಮಾಡಿದಾರ ಅಂತ. ಸೊ ಕಸನ ತಿಂತೀನಿ ನಾನು, 1 ವರ್ಷ ಪೂರ್ತಿ ಕಸ ತಿಂತೀನಿ, 3 ದಿವಸ ನಾನು ಹಣ್ಣು ತರಕಾರಿ ಜ್ಯೂಸ್ ತಿಂದು ಯೋಗ ಮಾಡಿಬಿಟ್ರೆ ಬಂದ್ಬಿಡುತ್ತೆ? ನೋ, ಅದಾಗೋದಿಲ್ಲ. ಸೊ ನಿಮಗೆ ಚೆನ್ನಾಗಿರ್ತಕ್ಕಂಥ ಫೈಬರ್ಸು ಡೈಲಿ ಬೇಸಿಸಲ್ಲಿ ಹೋಗ್ಬೇಕು. ಈಗ ಫೈಬರ್ ಅಂತಾನೆ ಭಾಳ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಏನಂದ್ರೆ ನಾರಿನಂಶ ಸಿಂಪಲ್. ಇವಾಗ ನಾವು ಮೊದಲು ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ವಿ, ಅದರಲ್ಲಿ ಎಳೆ ಥರ ಇರ್ತದೆ, ಓಕೆನಾ? ಅದೇ ಸಿಂಪಲ್, ಹಂಗಂದ್ರೆ ಅರ್ಥ ಆಗುತ್ತೆ. ಅದು ಏನಾಗ್ತದೆ, ಎಳೆ ದಾರ ಟೈಪ್ ಇರ್ತಲ್ಲ, ಅದು ಒಳಗಡೆ ಹೋಗ್ಬಿಟ್ಟು ಉಬ್ಕೊಳುತ್ತೆ, ನಮ್ಮ ಕರಡು ಒಳಗಡೆ ಅದು ಉಬ್ಕೊಂಡ್ರೆ ಏನಾಯಿತು, ಅಲ್ಲಿ ನಾವು ತಿಂದಿರೋ ಆಹಾರ ಮೂಮೆಂಟ್ ಆಗಲಿಕ್ಕೆ ಒಳ್ಳೆ ಪಾತ್ ಆಯಿತು. ಆ ಒಳ್ಳೆ ಪಾತ್ ಆಯ್ತಂದ್ರೆ ಏನಾಗುತ್ತೆ ಅಂದರೆ, ನಾವು ಊಟ ಮಾಡಿದ ಆಹಾರ ಎಷ್ಟು ಡೈಜೆಸ್ಟ್ ಆಗಿ ಉಳಿದಿದ್ದು ವೇಸ್ಟು ಹೊರಗೆ ಹೋಗ್ಬಿಡುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಅದೇನಾದರೂ ಆ ಪಾತ್ ಕರೆಕ್ಟ್ ಆಗಲಿಲ್ಲ, ನಾರಿನಾಂಶ ನಮ್ಮ ಫುಡ್ಡಲ್ಲಿ ಇಲ್ಲ ಅಂತಂದರೆ, ನಾವು ನೀರು ಕಡಿಮೆ ಕುಡಿತಿದ್ದೀವಿ, ಸಫಿಷಿಯಂಟ್ ನೀರು ಕುಡಿಲ್ಲ ಅಂದರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಗಟ್ಟಿ ಆಗ್ತಾ ಹೋಯ್ತು ಅಂತಂದರೆ ಅದು ಮಲ ಹೊರಗೆ ಹೋಗಲಿಕ್ಕೆ ಒಂದು ಚಿಕ್ಕ ಜಾಗ ಇದೆ. ಬಟ್ ಇದು ಗಟ್ಟಿ ಪದಾರ್ಥ, ನಾವು ಮೇಲ್ಗಡೆಯಿಂದ ಪ್ರೆಷರ್ ಕೊಡ್ತೀವಿ, ಬೆಳಗ್ಗೆ ಆದ ತಕ್ಷಣ ನಮ್ಗೆ ಕ್ಲಿಯರ್ ಆಗ್ಬೇಕು ಅಂತೇಳಿ. ಆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಒಂದು ಸ್ಮೂತ್ ಇರೋ ಒಂದು ಪೇಸ್ಟ್ ಥರ ಹೋಗ್ಬೇಕಾರೋ ಜಾಗದಲ್ಲಿ ನಾವು ಕಲ್ ಥರ ಐಟಮನ್ನು ಪಾಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಗೆರೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ, ಕ್ರ್ಯಾಕ್ ಬರ್ತಾವೆ. ಅಲ್ಲಿ ಇದು ಅದೇನು ಪಾತ್ ಇದೆಯಲ್ಲ, ಪೈಪ್ಲೈನ್, ಅಲ್ಲಿ ಕ್ರ್ಯಾಕ್ ಬರುತ್ತೆ. ಆ ಕ್ರ್ಯಾಕಲ್ಲಿ ಬ್ಲಡ್ ಬಂದು ನಮ್ಮ ಮಲದಲ್ಲಿರೋ ಇದು ನೆಗೆಟಿವ್ ಬ್ಯಾಕ್ಟೀರಿಯಾಸ್ ಅವೆಲ್ಲ ಒಳಗರಿದು ಅದಕ್ಕೆ ಜಾಯ್ನ್ ಆಗಿ, ಆ ಬ್ಲಡ್ ಜೊತೆ ಜಾಯ್ನ್ ಆಗಿ ಅದು ನಮಗೆ ಮುಂದೆ ಮೂಲವ್ಯಾಧಿ, ಅದನ್ನ ಆಪರೇಷನ್ನು, ಇದು ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ಇದೆಲ್ಲ ಸಿಂಪಲ್ ಇದೆ, ಇದು ದೊಡ್ಡ ಸೈನ್ಸ್ ಬೇಕಾಗಿಲ್ಲ ಇದಕ್ಕೆ. ನಮ್ಮ ದೇಹದಲ್ಲಿ ನಾವು ಏನು ತೊಗೊಂಡಿದ್ವಿ ಕ್ಲೀನಾಗಿ ಹೊರಗೆ ಹೋಗ್ಬೇಕು. ಅದು ಹೊರಗೆ ಹೋಗ್ಲಿಕ್ಕೆ ನಾವು ಏನಾದರೂ ವ್ಯತ್ಯಾಸ ಮಾಡಿದಾಗ ಅದು ರಿಯಾಕ್ಟ್ ಆಗುತ್ತೆ. ಸಿಂಪಲ್, ಮೂಲವ್ಯಾಧಿ ಒಂದು ದೊಡ್ಡ ವಿಷಯ ಇಲ್ಲ. ಅದರಲ್ಲಿ ನಾವು ಹೋಗಿ ಪಾತ್ರದಲ್ಲಿ ಅದು ಕ್ರ್ಯಾಕ್ ಬಿಡ್ತು, ಆ ಕ್ರ್ಯಾಕಿಂದ ಬ್ಲಡ್ ಬರುತ್ತೆ. ಆ ಬ್ಲಡ್ ಮಲದಲ್ಲಿ ಇದು ಹೆವಿ ಇದಿರ್ತವೆ, ನೆಗೆಟಿವ್ಸ್ ಏನಂತ ಸರ್ ಅದಕ್ಕೆ ಬ್ಯಾಕ್ಟೀರಿಯಾಗಳು ಇರ್ತವೆ. ಅವು ಆ ಬ್ಲಡ್ ಜೊತೆ ಸೇರ್ತಂದರೆ ಫುಲ್ ಬಾಡಿಗೆ ಸೇರಿಬಿಟ್ಟು ಪಾಯ್ಸನಸ್ ಆಗುತ್ತೆ ಬಾಡಿ. ಆವಾಗ ಮತ್ತು ಅದು ಅಲ್ಲಿ ಗುಳ್ಳೆಗಳಾಗೋದು, ಅಲ್ಲಿ ಆಪ್ರೇಷನ್ ಮಾಡಬೇಕು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸಿಂಪಲ್, ನಾವು ಅವ್ರಿಗೆ ಕೇಳಿದ್ರೆ ಎಲ್ಲರಿಗೂ ಏನಂದರೆ ಮೆಡಿಸಿನ್ ಬೇಕು. ಆಹಾರ ಪದ್ಧತಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ನಾನು ನೀರು ಇಷ್ಟೇ ಕುಡಿಯೋದು, ನಾನು ರಾತ್ರಿ ಲೇಟಾಗೇ ಮಲಗೋದು, ನಾನು ಹಿಂಗೆ ಇರಬೇಕು, ಬಟ್ ನಾನು ಎಲ್ಲ ಆರಾಮ ಆಗಲ್ಲ. ಅದಕ್ಕೆ ನಾವು ದೇಹದಲ್ಲಿ ಇನ್ನು ತೊಗೊಂಡಿದ್ದನ್ನು ಔಟ್ ಹೋಗಲಿಕ್ಕೆ ಕ್ಲೀನಾಗಿ ಪ್ಲ್ಯಾನ್ ಮಾಡಬೇಕು. ಡಾಕ್ಟರ್ದು ಏನೋ ಒಂದು ತತ್ವ ಅಂದರೆ ಇನ್ ಔಟ್ ಕರೆಕ್ಟ್ ಆಗಿದ್ರೆ ಮನುಷ್ಯ ಕರೆಕ್ಟ್ ಆಗಿದ್ದಾನೆ ಅಂತೇಳಿ. ಸಾರಿ, ನಾನು ಜನರಲ್ ಆಗಿ ಹೇಳ್ತೀನಿ ಎಲ್ಲವನ್ನು, ಡಾಕ್ಟರ್ ಭಾಷೆಯಲ್ಲಿ ಅವ್ರು ಹೇಳ್ತಾರೆ. ಈಗ ಅವ್ರು ಹೇಳಿದ್ರಲ್ಲ, ಈಗ ಫೈಬರ್ಸ್ ಇರುತ್ತೆ, ಫೈಬರ್ಸ್ ಸಾಲ್ಯುಬಲ್ ಫೈಬರ್ಸ್, ಇನ್ಸಾಲ್ಯುಬಲ್ ಫೈಬರ್ಸ್.
ಸೊ ಯಾವಾಗ ಈ ಫೈಬರ್ಸ್ ಕೊಟ್ರಿ ಸರಿ ನೀರು ಕೊಡ್ತಿಲ್ಲ, ದೇಹ ವಾಪಸ್ ಅದೇ ಫೈಬರ್ ಅದೇ ಗಲೀಜನ್ನ ವಾಪಸ್ ತಗೊಳತ್ತಾನೆ, ಚರ್ಮ ಡ್ಯಾಮೇಜ್ ಆಗುತ್ತೆ. ಸೊ ನಿಮಗೆ ಫೈಬರ್ ಕೊಡೋದು ಒಂದು ರೀಸನ್ ಆದ್ರೂ ಅದನ್ನ ಯಾವ ತರದಲ್ಲಿ ತಗೋತೀರಿ ಅಂತ. ಸೊ ಈಗ 1 ಚಮಚ 2 ಚಮಚ ನೀವು 1 ಲೋಟ ನೀರ್ಗೆ ಹಾಕೊಂಡು ತಗೊಳ್ರಿ ಅಂತಂದ್ರೆ ಅದ ಸಫಿಶಿಯೆಂಟ್ ಅದು. ಈಗ ಕೆಲವ್ರು ಏನ್ ಮಾಡ್ತಾರೆ, 1 ಬೌಲ್ ನೀರಿಗೆ 1 ಚಮಚ ಚಿಯಾ ಸೀಡ್ಸ್ ಹಾಕಿಟ್ಬಿಡಿ, ಬೆಳಿಗ್ಗೆ ನುಂಗ್ಬಿಡಿ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೋ, ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದಟ್. ಅದು ಆಸಿಡ್ನ ಪಾಸ್ ಮಾಡ್ಕೊಂಡು, ಬೈಲ್ ಸಾಲ್ಟ್ಸ್ನ ಪಾಸ್ ಮಾಡ್ಕೊಂಡು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ಪಾಸ್ ಮಾಡ್ಕೊಂಡು, ಅಲ್ಲಿಂದೆಲ್ಲ ದಾಟ್ಕೊಂಡು ಕರಳಿಗೆ ಹೋದಾಗ ಅದಕ್ಕೆ ನೀರು ಬೇಕಿರುತ್ತೆ. ನೀರು ಕುಡಿಬೇಕು ಸಫಿಶಿಯೆಂಟ್. ಮನೇಲಿ ನೀರು ಕುಡಿದು ಬಂದಿದ್ದೀನಿ ಅಂದ್ರೆ ನಾನು ಮನೇಲಿ ನೀರು ಕುಡಿದೀನಿ, ಇಲ್ಲಿ ಕುಡಿಯಲ್ಲ ಅನ್ನಂಗಿಲ್ಲ. ನಾನು ಬರ್ತಾ ದಾರಿಯಲ್ಲಿ 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಅಂತಂದ್ರೆ ಗಾಳಿಗೆ ನನ್ನ ಬಾಡಿ ಡ್ರೈ ಆಗಿರುತ್ತೆ, ಎಸಿಗೆ ನನ್ನ ಬಾಡಿ ಡ್ರೈ ಆಗಿರುತ್ತೆ, ಲೈಟಿಗೆ ಡ್ರೈ ಆಗಿರುತ್ತೆ. ನಾನು ವಾಪಸ್ ಅಷ್ಟು ನೀರನ್ನ ತುಂಬಿಸ್ಬೇಕು. ಸೊ ನೀರು ತುಂಬಿಸೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲಿ ಅಫೋರ್ಡಬಲ್ ಇದ್ರೆ ಸಿಟಿಯಲ್ಲಿರೋರು ನಾಟಿ ಹಸುವೆಂದು ಮಜ್ಜಿಗೆ, ಹಳ್ಳಿಗಳಲ್ಲಿದ್ರೆ ಅವ್ರಿಗೆ ಯಾರಿಗೂ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಊಟ ಬೇಕಾದ್ರೆ ಒಂದು ಸ್ಕಿಪ್ ಮಾಡಾಗ್ಲಿ 2 ರಿಂದ 3 ಲೀಟರ್ ನೀರು ಕುಡಿತಾ ಹೋಗ್ಲಿ. ಎಂಥದೇ ಪ್ರಾಬ್ಲಮ್ಸ್ಗಳಿದ್ರು, ಕರಳಿಂದ ಜಠರ ಸಮಸ್ಯೆ ಇತ್ತು, ಅನ್ನನಾಳ ಸಮಸ್ಯೆ ಇತ್ತು, ಯಕೃತ್ ಸಮಸ್ಯೆ ಇತ್ತು, ಪ್ಯಾಂಕ್ರಿಯಾಸ್ ಸಮಸ್ಯೆ ಇತ್ತು, ಸ್ಪ್ಲೀನ್ ಸಮಸ್ಯೆ ಇತ್ತು, ತಾನೇ ದೇಹನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಪ್ರಯತ್ನ ಪಡ್ತೇನೆ. 90 to 120 ಡೇಸ್ ಬೇಕೇ ಬೇಕು. ನಾನು 1 ವಾರ ಮಜ್ಜಿಗೆ ಕುಡಿದೆ, ನನಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಬರೋದಿಲ್ಲ. ಸಮಸ್ಯೆ ಇರೋದು ಅಲ್ಲೇ ಸರ್. ಈಗ ಎಲ್ರಿಗೂ ಇನ್ಸ್ಟಂಟ್ ಬೇಕು, ಇನ್ಸ್ಟಂಟ್ ರಿಸಲ್ಟ್ ಬೇಕು ಅನ್ನೋ ಕಾರಣಕ್ಕೆ ಈ ತರದ ಪದ್ಧತಿಗಳನ್ನ 120 ಸ್ವಲ್ಪ 120 ವರ್ಷದ ಆಯುಸ್ಸಿದ್ದು ಈಗ 60 ವರ್ಷ ಆಗಿರೋದೇ ಇನ್ಸ್ಟೆಂಟ್ ಆಗಿ. ಹೌದು ಹೌದು. ಏನಂದ್ರೆ ಮೇಡಮ್, ಈಗ ಒಂದು ದೇಹ ಏನು ಭಗವಂತ ಸೃಷ್ಟಿ ಮಾಡಿದಲ್ಲ, ಭಾಳ ಚಂದ ಸೃಷ್ಟಿ ಮಾಡಿದ್ದಾನೆ. ನೀವು ಕ್ವಶನ್ ಕೇಳ್ಬೋದು ಹೆಂಗಂದ್ರೆ, ಈಗ ಒಂದು ಉಪ್ಪಿನ ಹಳಕನ್ನ ಒಂದು ಇಷ್ಟು ಉಪ್ಪು ತಿಂದರೆ ನಮಗೆ ವಾಮಿಟ್ ಆಗಿಬಿಡುತ್ತೆ, ಹೌದಾ? ಅಂದರೆ ಸೆನ್ಸಿಟಿವ್ ಬಾಡಿ ಇದೆ ನಮ್ಮದು, ಉಪ್ಪನ್ನು ಡೈರೆಕ್ಟಾಗಿ ತೊಗೊಳಕ್ಕೆ ರೆಡಿ ಪಡಲ್ಲ. ಅದೇ ನೀವು ಆಲ್ಕೋಹಾಲ್ ತೊಗೊಂಡಾಗ ಯಾಕೆ ವಿಸ್ಟ್ಯಾಂಡ್ ಆಗುತ್ತೆ? ಇದು ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ಅಂದರೆ ಕುಡಿದೋರೆಲ್ಲರೂ ಸಾಯಲ್ಲ, ಎಲ್ಲರಿಗೂ ಇಮಿಡಿಯೇಟ್ ಆಗಲ್ಲ. ಏನಿದೆ ಅಂದರೆ ದೇಹದ ಒಳಗಡೆ ಒಂದು ವ್ಯವಸ್ಥೆ ಇದೆ. ಆಗಲೇ ಡಾಕ್ಟರ್ ಹೇಳಿದರು, ಆ್ಯಸಿಡಿಕ್ ಐಟಮು ಅದನ್ನು ಅಲ್ಲಿ ಡೈಜೆಸ್ಟ್ ಆಗೋ ಸಿಸ್ಟಮಲ್ಲಿ ಅದನ್ನೇನಾದ್ರು ಹೊರಗಡೆ ತೆಗೆದು ನಾವು ಸ್ಕಿನ್ ಮೇಲೆ ಹಾಕಿದರೆ ಸ್ಕಿನ್ ಬರ್ನ್ ಆಗುತ್ತೆ. ಅಂದರೆ ಆ ಲೆವೆಲ್ ಆ್ಯಸಿಡಿಕ್ ಜನ್ರೇಟ್ ಆಗುತ್ತೆ ಒಳಗಡೆ. ಅಂದರೆ ಭಗವಂತ ಅಲ್ಲಿ ಒಂದು ಲೇಯರು ಆ ಚರ್ಮನ ಕ್ರಿಯೇಟ್ ಮಾಡಿದ್ದಾನೆ. ಅಷ್ಟು ಬರ್ನ್ ಆಗೋಷ್ಟು ಆ್ಯಸಿಡ್ ಜನ್ರೇಟ್ ಆದ್ರೂ ಅದು ವಿಸ್ಟ್ಯಾಂಡ್ ಆಗುತ್ತೆ. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಾವು ಅದ್ರಲ್ಲಿ ಆ ಜಾಗದಲ್ಲಿ ಆ್ಯಸಿಡ್ ಇದು ಆಲ್ಕೋಹಾಲ್ ಹಾಕ್ತಿದ್ದೀವಿ. ಪಾಪ ಅದಕ್ಕೆ ಏನು ಗೊತ್ತು, ಫುಡ್ಡು ಅಂತೇಳಿ ಅದು ಆ್ಯಸಿಡ್ ಅಂತ ವಿಸ್ಟ್ಯಾಂಡ್ ಮಾಡ್ತಾ ಇದೆ. ಇವನು ಆಲ್ಕೋಹಾಲ್ ಕುಡಿತಿದ್ದಾನೆ ಅಂತ ಅದಕ್ಕೆ ಗೊತ್ತಿಲ್ಲ. ಆದರೆ ಭಗವಂತ ಸೃಷ್ಟಿ ಮಾಡಿದ್ದನ್ನು ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಆ ಒಂದು ವ್ಯವಸ್ಥೆ ಏನು ಮಾಡಿದಾನೆ ಅಂದರೆ, ಫುಡ್ ಬಂದಿದ್ದೆಲ್ಲ ಅಲ್ಲಿ ಡೈಜೆಸ್ಟ್ ಆಗಿ ಅಲ್ಲಿ ಬರ್ನ್ ಆಗಿ ಅದು ಆ್ಯಸಿಡ್ ಜನ್ರೇಟ್ ಆದರೆ ವಿಸ್ಟ್ಯಾಂಡ್ ಆಗಬೇಕು ಅಂತೆಲ್ಲ ಒಂದು ವ್ಯವಸ್ಥೆ ಮಾಡಿದಾನೆ ಭಗವಂತ. ಆ ವ್ಯವಸ್ಥೆನ ನಾವೇನು ಮಾಡ್ತಿದ್ದೀವಿ, ಫುಡ್ಡಿಗೆ ಮಾಡ್ತಿಲ್ಲ, ಅದನ್ನು ಆಲ್ಕೋಹಾಲ್ ಹಾಕಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಎಗೇನೆಸ್ಟ್ ನೇಚರ್ ಹೋದಾಗಿಂದ ಅದಕ್ಕೆ ದೇಹ ಮೊದಲು ವೇಟ್ ಮಾಡುತ್ತೆ. ನೋಡಿ, ಕುಡುಕರು ಯಾರು ಬಿಗಿನಿಂಗಲ್ಲಿ ಡ್ಯಾನ್ಸ್ ಮಾಡ್ಕೊಂತ ಕುಡಿಯೋಂಗಿಲ್ಲ, ಮುಖ ಎಲ್ಲ ಕಿವುಚ್ಕೊಂಡು ಕಷ್ಟಪಟ್ಟೆ ಕುಡಿತಾರೆ. ಯಾಕಂದರೆ ದೇಹಕ್ಕೆ ಬೇಡಾಗಿತ್ತದು. ಕಷ್ಟಪಟ್ಟು ಕುಡ್ದು ಆಮೇಲೆ ಅದು ನೀರದಂಗೆ ಆಗ್ಬಿಡುತ್ತೆ. ಅದು ದೇಹಕ್ಕೂ ಗೊತ್ತಾಗ್ಬಿಡುತ್ತೆ, ಓ ಇದು ಆಲ್ಕೋಹಾಲ್ ಅಲ್ಲ, ಇದು ವಾಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡುತ್ತೆ. ಹಾಗೆ ನಾವು ದೇಹನ ಯಾವ ಥರ ನಾವು ಗೈಡ್ ಮಾಡ್ತೀವಿ ಆ ಥರ ನಮ್ಗೆ ವರ್ಕ್ ಮಾಡುತ್ತೆ. ನಾವು ಒಳ್ಳೆಯದನ್ನು ಕೊಡ್ತಾ ಹೋದರೆ ಅದು ಒಳ್ಳೆಯದನ್ನು ಸ್ವೀಕರಿಸಿ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ನಾವು ನೆಗೆಟಿವ್ ಥಿಂಗ್ಸನ್ನು ನಾವು ತೊಗೊತಾ ಹೋದರೆ ಅದು ಗೊತ್ತಾಗಂಗಿಲ್ಲ. ತಂಬಾಕು ಅವನಿಗೆ ಬೇಕು ಅನಿಸುತ್ತೆ, ಅಯ್ಯೋ ನನಗೆ ಹಲ್ಲೆ ಉದುರು ಬಿದ್ದಂಗೆ ಆಗುತ್ತೆ, ನನ್ನ ಬಾಯೇ ಹೋಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ ಅಂತ ಹೇಳ್ತಾನೆ ಅವನು. ಯಾಕಂದರೆ ಆ ಥರ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಯಾಕಂದರೆ ಕೀಟಾಣುಗಳಲ್ಲಿ ಬೆಳೆದಂಗೆ ಆಗ್ಬಿಟ್ಟು ಅಲ್ಲೆಲ್ಲ ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿರುತ್ತೆ. ಅವ್ನಿಗೆ ಡೈಲಿ ಬೇಕೇ ಬೇಕು ಆ ಜಾಗಕ್ಕೆ ತಂಬಾಕು, ಆ ಥರ ಸೆಟ್ ಆಗಿಬಿಟ್ಟಿರುತ್ತೆ. ಮತ್ತು ಟೀ ಕಾಫಿ ಅವ್ರು ಹಾಗೆ, ಟೀ ಕಾಫಿ ಅವ್ರಿಗೆ ಬೇಕೇ ಬೇಕು. ಯಾಕೆ ಅನಿಸುತ್ತೆ ಅಂತಂದರೆ ಅವ್ರ ದೇಹಕ್ಕೆ ಬೇಕಾಗಿರುತ್ತಲ್ಲ ಗೊತ್ತಿಲ್ಲ, ಬಾಯಲ್ಲಿರೋ ಹುಳುಗಳಿಗೆ ಮಾತ್ರ ಸ್ವೀಟ್ ಬೇಕು. ಆ ಟೈಮ್ ಸ್ವೀಟ್ ಬೇಕು, ಇಲ್ಲಾಂದ್ರೆ ಎದ್ದು ಕುಣಿತಾವು. ಅವಾಗ ಅವ್ರಿಗೆ ಹಲ್ಲು ಚುಚ್ಚುತ್ತೆ ಅಂತಾರೆ. ಅವರು ಹಲ್ಲು ಚುಚ್ಚುತ್ತೆ ಅಂತಾರೆ, ತಂಬಾಕು ತಿಂತೀನಿ ಅಂತಾರೆ. ಇಲ್ಲಾಂದ್ರೆ ಟೀ ಬೇಕು ನನಗೆ ಅಂತಾರೆ. ಟೀ ಬೇಕು, ತಂಬಾಕು ಬೇಕು, ಅಡಿಕೆ ಬೇಕು, ಹಿಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ವ್ಯವಸ್ಥೆನ ನಾವು ನೆಗೆಟಿವ್ ಆಗಿ ಜನರೇಟ್ ಮಾಡಿದ್ಮೇಲೆ ಅದು ಅದೇ ಸ್ಟಾರ್ಟ್ ಆಗುತ್ತೆ. ಅದು ಹುಳುಗಳು ಎದ್ಕೊಂಡಿರ್ತಾವೆ. ಸಾಯಂಕಾಲ 5 ಗಂಟೆ ಆಯ್ತಮ್ಮ ಟೀ ಕುಡಿಯಮ್ಮ ಅಂತ ಹೇಳುತ್ತೆ. ಅದು ಸಿಂಪಲ್, ಅದಕ್ಕೆ ಬೇಕು ಫುಡ್. ಅದಕ್ಕೆ ನಿಮಗೆ ಬೇಕೋ ಇಲ್ಲ ಗೊತ್ತಿಲ್ಲ, ಟೀ ಅದಕ್ಕೆ ಬೇಕು. ಅದಕ್ಕೆ ಮಕ್ಕಳಿಗೆ ಹೇಳ್ತಾರೆ ನೋಡಿ, ರಾತ್ರಿ ಚಾಕ್ಲೇಟ್ ತಿಂದು ಮಲಗಿಸ್ಬೇಡಿ, ಅದು ಹಲ್ಲು ಹಾಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅವೆಲ್ಲ ಏನಿಲ್ಲ, ಎಲ್ಲರೂ ಎಲ್ಲ ಟೈಮಲ್ಲಿ ಚಾಕ್ಲೇಟ್ ತಿಂತಾರೆ, ಎಲ್ಲ ಇದು ಮಾಡ್ತಾರೆ. ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕ ಹಲ್ಲು ಹುಳುಕಾಗೋದು, ಹಲ್ಲು ಬಿದ್ದೋಗೋದು, ಸ್ಪೆಕ್ಟ್ ಬರ್ತಿರೋದು ಎಲ್ಲ ಹಾಗಾಗಿ ಆಗ್ತಿರೋದು. ಅದಕ್ಕೆ ದೇಹಕ್ಕೆ ನಾವು ಇನ್ಪುಟ್ ಏನು ಕೊಡ್ಬೇಕಂತ ಪ್ಲಾನ್ ಮಾಡ್ತಿಲ್ಲ. ಮೊದಲು ಪೇರೆಂಟ್ಸ್ ಪ್ಲಾನ್ ಮಾಡ್ತಿಲ್ಲ, ನೆಕ್ಸ್ಟ್ ಮಕ್ಕಳು ಅದನ್ನು ಫಾಲೋ ಮಾಡ್ತಿದ್ದಾರೆ. ಅಷ್ಟೇ ಸಿಂಪಲ್. ಡೆಫಿನೆಟ್ಲಿ ಈ ಒಂದು ಸಂಚಿಕೆಯಲ್ಲಿ ಇಡೀ ಒಂದು ಚರ್ಮದ ಸೌಂದರ್ಯನ, ಚರ್ಮದ ಆರೋಗ್ಯನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಚರ್ಮವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹೊರಗೆ ಕಾಣುವಂತಹ ಚರ್ಮ ಒಳಗಿಂದ ಹೇಗೆ ಸ್ವಚ್ಛ ಮಾಡಬೇಕು, ಒಳಗಿಂದ ಹೇಗೆ ಕಾಪಾಡಿಕೊಳ್ಬೇಕು, ಆಹಾರ ಪದ್ಧತಿ ಎಷ್ಟು ಮುಖ್ಯ ಆಗುತ್ತೆ, ನೀರು ಎಲ್ಲವೂ ಕೂಡ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.